ನೀವು ಯಾವುದೋ ಒಂದು ವಿಷಯವನ್ನ ಒಬ್ಬ 8ನೇ ತರಗತಿಯ ವಿದ್ಯಾರ್ಥಿಗೆ ಸರಳ ಭಾಷೆಯಲ್ಲಿ ಹೇಳಬಹುದಾ ಅಂತ ಥಿಂಕ್ ಮಾಡ್ರಿ. ಯಾವುದೂ ಸಬ್ಜೆಕ್ಟ್ನ ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಇನ್ನು ಮುಂದೆ. ಯಾಕಂದ್ರೆ ಈಗಾಗಲೇ 1 ವರ್ಷ ಕೋಚಿಂಗ್ ತಗೊಂಡಿದ್ದೀರಿ, 1 ವರ್ಷ ತಯಾರಿ ಆಗಿದೆ, ನಿಮ್ದು ಎಲ್ಲಾ ಸಬ್ಜೆಕ್ಟ್ಗಳ ಬಗ್ಗೆ ಸ್ವಲ್ಪ ಆದ್ರೂ ಗೊತ್ತಿದೆ. ಇನ್ನು ಅದನ್ನ ಗಟ್ಟಿ ಮಾಡ್ಕೊಳ್ಳೋದಷ್ಟೇ. ನಿಮ್ಮ ಫೌಂಡೇಶನ್ ರೆಡಿ ಆಗಿದೆ. ಈಗ ಅದನ್ನ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡೋದು. ಈಗ ನೋಡ್ರಿ, ನೀವು ಮನೆ ಕಟ್ಟೋವಾಗ ಪಾಯ ಹಾಕ್ತಾರಲ್ಲ, ಪಾಯ ಹಾಕಿದಕ್ಕೆ ಮಣ್ಣು ಹಾಕ್ತಾರೆ, ಮಣ್ಣು ಹಾಕಿದ್ರೆ ಮತ್ತೆ ಕುಟ್ತಾರೆ ನೋಡ್ರಿ ಮಷಿನ್ಗಳಿಂದ. ಆ ತರ ನೀವು ಎಲ್ಲಾ ಸಬ್ಜೆಕ್ಟ್ಗಳನ್ನ ಆ ತರ ಗಟ್ಟಿ ಮಾಡ್ಕೊಳ್ಬೇಕೀಗ. ಆ ಜವಾಬ್ದಾರಿ ನಿಮ್ಮ ಮೇಲೆ. ನೀವು 20-30 ಟೆಸ್ಟ್ ಸೀರೀಸ್ ಬರೆದ್ರೆ ಸಾಕಾಗಲ್ಲ. ವರ್ಷ ಪೂರ್ತಿ ಇಂಗ್ಲಿಷ್ ಅನ್ನ ಓದ್ಬೇಕು. ದೊಡ್ಡ ಬುಕ್ಗಳನ್ನ ಇಟ್ಕೊಂಡು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡೋಕ್ ಆಗಲ್ಲ. ಟೋಟಲ್ ನಿಮಗೆ 7 ತಿಂಗಳಿದೆ. 7 ತಿಂಗಳಲ್ಲಿ 4 ತಿಂಗಳಲ್ಲಿ ಎಲ್ಲಾ ಪ್ರಿಲಿಮ್ಸ್ ಅನ್ನ ಮುಗಿಸ್ಕೊಡ್ರಿ. ಪೋಸ್ಟ್ ಇಂಡಿಪೆಂಡೆನ್ಸ್ ತಗೊಂಡ್ರಿ, ಅದನ್ನ ಮುಗಿಸೋದು. ಇಂಟರ್ನಲ್ ಸೆಕ್ಯೂರಿಟಿ ತಗೊಂಡ್ರಿ, ಅದನ್ನ ಮುಗಿಸೋದು. ಆ ಕಡೆ ಜಿಯೋಗ್ರಫಿ ತಗೊಂಡ್ರೆ ಅದನ್ನ ಮುಗಿಸೋದು. ಹಾಗೆ ಒಂದೊಂದೇ ಸಬ್ಜೆಕ್ಟ್ ಅನ್ನ, ಒಂದೊಂದು ಇಟ್ಟಿಗೆನ ಹೇಗೆ ಇಡ್ತಾರೆ ನೋಡ್ರಿ, ಹಾಗೆ ಇಡ್ತಾ ಹೋಗ್ಬೇಕು. ಎಲ್ಲ ಅರ್ಧಮರ್ಧ ಮಾಡೋ ಹಾಗಿಲ್ಲ. ಅಂದ್ರೆ ಆಕಾಶ, ಅಮ್ಮ ಹೇಳಿದ 8 ಸುಳ್ಳುಗಳು, ಅಥವಾ ಕರುಣಾಳು ಬಾ ಬೆಳಕೆ, ಕ್ಷಣ ಹೊತ್ತು ಅಣಿಮುತ್ತು. ಆಮೇಲೆ ಆನ್ಸರ್ ನೋಡೋದು. ನಿಮ್ಗೆ ತಪ್ಪಾಗಿರೋ ತಪ್ಪು, ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಆದ್ರೆ ಯಾಕೆ ಕರೆಕ್ಟ್ ಆಯ್ತು, ತಪ್ಪಾದ್ರೆ ಯಾಕೆ ತಪ್ಪದೆ, ಅಲ್ಲಿ ಮತ್ತೆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ಸೊ ಟೋಟಲ್ ಎಲ್ಲ ಸೇರಿಸಿದ್ರೆ 8 ಗಂಟೆ ಆಗ್ತದೆ. ಶಿಸ್ತಿಲ್ಲ ನಿಮ್ಮ ಬಳಿ ಅಂದ್ರೆ ಹೇಗೆ ಮಾಡ್ತೀರಿ ನೀವು ಅನವಶ್ಯಕವಾದಂತ ಸ್ಟೇಟಸ್ ಗಳನ್ನ ಇಡ್ಲಿಕ್ಕೆ ಹೋಗ್ಬೇಡ್ರಿ. ಒಂದು ವರ್ಷ ತಡ್ಕೊಡ್ರಿ. ಅದನ್ನ ನಿಮ್ಮ ಸ್ಟೇಟಸ್ ಅನ್ನ ಇನ್ನೊಬ್ರು ಇಡೋ ತರ ಆಗ್ರಿ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. 2025ರ UPSC ಪ್ರಿಲಿಮ್ಸ್ ಪರೀಕ್ಷೆನ ಬರೆದು ವಿಫಲರಾಗಿದ್ದೀರಿ, ಅಥವಾ ಈಗಾಗಲೇ 1 ವರ್ಷ UPSC ಓದ್ಕೊಂಡಿದ್ದೀರಿ. ನೀವು 2026ರ UPSC ಪ್ರಿಲಿಮ್ಸ್ ಪರೀಕ್ಷೆನ ಕ್ರ್ಯಾಕ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಅದ್ರ ಜೊತೆಗೆ ಮೇನ್ಸ್ ಅನ್ನು ಕೂಡ ಕ್ಲಿಯರ್ ಮಾಡಬೇಕು, ಇಂಟರ್ವ್ಯೂ ವರೆಗೂ ಹೋಗಿ ಅಲ್ಲೂ ಕೂಡ ನೀವು ಸೆಲೆಕ್ಷನ್ ಆಗಬೇಕು ಅಂತ ಅಂದ್ರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಫ್ರೆಶರ್ ಗಳಿಗೆ ಅಲ್ಲ. ನೀವು ಈ ವರ್ಷದಿಂದ ತಯಾರಿಯನ್ನ ಆರಂಭ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಇದು ನಿಮಗಲ್ಲ. ಈಗಾಗಲೇ 1 ವರ್ಷ UPSCಗೆ ಯಾರು ಓದಿದ್ದೀರಿ ನೋಡ್ರಿ, ಇದು ನಿಮಗ್ ಮಾತ್ರ. ಈ ಮೆಥಡ್ ಅನ್ನ ನೀವು ಫಾಲೋ ಮಾಡಿದ್ದೆ ಆದಲ್ಲಿ ಮುಂದಿನ ವರ್ಷ ಪ್ರಿಲಿಮ್ಸ್ ಕೂಡ ಪಾಸ್ ಆಗತ್ತೆ, ನೀವು IAS ರ್ಯಾಂಕ್ ಕೂಡ ಬರ್ತೀರಿ. ಹಾಗಾದ್ರೆ ಈ ವಿಡಿಯೋನ ಆರಂಭ ಮಾಡೋಣ ಬನ್ನಿ. ಮೊದಲನೇದಾಗಿ, ಈ ಪರೀಕ್ಷೆಯಲ್ಲಿ ಯಾಕೆ ನೀವು ಫೇಲ್ ಆದ್ರಿ ಅನ್ನೋದನ್ನ ಕೇಳ್ಕೊಳ್ಬೇಕಾಗತ್ತೆ. ನಾನು ಈಗಾಗಲೇ ಹೇಳಿದೆ ನಿಮ್ಗೆ, ಈ ವಿಡಿಯೋ ಇರೋದು ವೆಟರನ್ಸ್ಗೆ. ಓಲ್ಡ್ ಸ್ಟೂಡೆಂಟ್ ಅಂತ ಬರಿಬಹುದಾಗಿತ್ತು ನಾನು, ಬಟ್ ವೆಟರನ್ ಅಂತ ಯಾಕೆ ಬರ್ದಿದ್ದೀನಿ, ಹುಡುಕ್ರಿ ಆ ಪದದ ಅರ್ಥವನ್ನ. ನೀವು IAS ಪರೀಕ್ಷೆನ ಬರಿತಾ ಇದ್ದೀರಿ ಅಂತ ಅಂದ್ರೆ ಇಂಥದೊಂದು ಯಾವ್ದೋ ಒಂದು ಪದ ಬಂದ್ಬಿಡುತ್ತೆ. ಈಗ ಅಸೆಟ್ ಗೊತ್ತಿರುತ್ತೆ ನಿಮಗೆ, ಲಯಾಬಿಲಿಟಿ ಅನ್ನುವಂತ ಒಂದು ಪದ ಬಂದ್ಬಿಡುತ್ತೆ ಎಕ್ಸಾಮ್ ನಲ್ಲಿ. ಆ ಲಯಾಬಿಲಿಟಿ ಪದದ ಅರ್ಥ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಕಾನ್ಸೆಪ್ಟ್ ಗೊತ್ತಿದ್ರು ಕೂಡ ನೀವು ಉತ್ತರವನ್ನ ಬರೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಇಂತಹ ಯಾವುದೇ ಹೊಸ ಪದ ಕಂಡ ತಕ್ಷಣ ಇನ್ ಮುಂದೆ ನೀವು ಸಂಪೂರ್ಣವಾಗಿ ಅದರ ಅರ್ಥವನ್ನ ತಿಳಿದುಕೊಳ್ಬೇಕು, ನೆನ್ಪಿಟ್ಕೊಳ್ಬೇಕು. ಇಲ್ಲ ಅದೇ ಪುಟದಲ್ಲಿ ಸಣ್ಣದಾಗಿ ಬರ್ಕೊಳ್ಬೇಕು ಅಲ್ಲೇ ಪಕ್ಕದಲ್ಲಿ. ವೆಟರನ್ಸ್ ಅಂತ ಅಂದ್ರೆ ಏನಿದೆ ನೀವೇ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ, ನಾನು ಬರೆಯಲ್ಲ, ಅದು ನಿಮ್ಮ ಜವಾಬ್ದಾರಿ. ಸರಿ, ಯಾಕೆ ಫೇಲ್ ಆದ್ರಿ ನೀವು? ಮೊದಲನೇದಾಗಿ 5 ಕಾರಣ ಇದೆ. ಒಬ್ಬ ವಿದ್ಯಾರ್ಥಿ UPSC ಪ್ರಿಲಿಮ್ಸ್ ಅಲ್ಲಿ ಯಾಕೆ ಫೇಲ್ ಆಗ್ತಾನೆ ಅಂತ ಅಂದ್ರೆ ಒಂದು 5 ಕಾರಣ ಇದೆ ಅದಕ್ಕೆ. ಅದರಲ್ಲಿ ನಂಬರ್ 1, ಲ್ಯಾಕ್ ಆಫ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ. ವಿದ್ಯಾರ್ಥಿಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಲ್ಲ ಅಂದಾಗ ಏನಾಗುತ್ತೆ, ಆತ ಫೇಲ್ ಆಗ್ತಾನೆ. ಏನ್ ಸರ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ? ನೀವು ಪಾಲಿಟಿ ಓದಿದ್ದೀರಿ, ಕೋಚಿಂಗ್ ಕೂಡ ತೆಗೆದುಕೊಂಡಿದ್ದೀರಿ. ಅದರಲ್ಲಿ ನಿಮಗೆ ಫಂಡಾಮೆಂಟಲ್ ಡ್ಯೂಟೀಸು, ಫಂಡಾಮೆಂಟಲ್ ರೈಟ್ಸು, ಆಮೇಲೆ 5th ಶೆಡ್ಯೂಲು, ಇವುಗಳ ಇಂಪಾರ್ಟೆನ್ಸ್ ಮತ್ತೆ ಒಂದಕ್ಕೊಂದು ಹೇಗೆ ಭಿನ್ನ ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ಅದೇ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಅಂತ ಕರಿತೀವಿ ನಾವು. ಒಂದು ಉದಾಹರಣೆಗೆ, ನೀವು ಪಾಲಿಟಿ ಯೂಟ್ಯೂಬ್ ನಲ್ಲಿ ಪಾಂಚಜನ್ಯ IAS ಕ್ಲಾಸಸ್ ಅನ್ನ ಕೇಳಿದ್ರೆ ನಿಮಗೆ ಯಾವುದೇ ರೀತಿಯ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಸಮಸ್ಯೆ ಬರೋದಿಲ್ಲ. ಯಾಕಂದ್ರೆ ನಾವು ಅದೇ ತರ ಬೋಧನೆ ಮಾಡಿದೀವಿ. ಹಾಗೆ ಎಲ್ಲಾ ಸಬ್ಜೆಕ್ಟ್ ಗಳ ಬಗ್ಗೆ ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದೆಯೋ ಇಲ್ವೋ ಅಂತ ನೋಡ್ಕೊಡ್ರಿ. ಇನ್ನೂ ಒಂದು ಅರ್ಥದಲ್ಲಿ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಅಂತ ಅಂದ್ರೆ ನೀವು ಯಾವುದೋ ಒಂದು ವಿಷಯವನ್ನ ಒಬ್ಬ 8ನೇ ತರಗತಿಯ ವಿದ್ಯಾರ್ಥಿಗೆ ಸರಳ ಭಾಷೆಯಲ್ಲಿ ಹೇಳಬಹುದಾ ಅಂತ ಥಿಂಕ್ ಮಾಡ್ರಿ. ಎಕನಾಮಿನಲ್ಲಿ ಇರುವಂತ ಒಂದು ದೊಡ್ಡ ಕಾನ್ಸೆಪ್ಟ್ ಇದೆ ಅನ್ಕೊಡ್ರಿ, ಯಾವುದೋ ಒಂದು ಫಾರೆಕ್ಸ್ ರಿಸರ್ವ್ ಇರಬಹುದು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇರಬಹುದು, ಅಥವಾ ಕ್ಯಾಪಿಟಲ್ ಮಾರ್ಕೆಟ್ ಇರಬಹುದು. ಅದನ್ನ ನೀವು ಒಬ್ಬ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಹೇಳ್ಬಹುದಾ, ಅವನಿಗೆ ಅರ್ಥ ಮಾಡಿಸಬಹುದಾ? ಅರ್ಥ ಮಾಡಿಸೋ ಸಾಮರ್ಥ್ಯ ನಿಮ್ಮ ಬಳಿ ಇದೆ ಅಂತ ಅಂದ್ರೆ ನೀವು ಅದನ್ನ ಕಾನ್ಸೆಪ್ಚುಯಲ್ ಕ್ಲಾರಿಟಿ ನಿಮ್ಮಲ್ಲಿ ಬಂದಿದೆ ಅಂತ ಅರ್ಥ. ಅಂದ್ರೆ ಸಿಂಪಲ್ ಆದ ನಿಮ್ಮ ಭಾಷೆಯಲ್ಲಿ ನೀವು ನೆನ್ಪಿಟ್ಕೊಂಡು ಅದನ್ನ ಇನ್ನೊಬ್ಬರಿಗೆ ಹೇಳುವ ಲೆವೆಲ್ಗೆ ನೀವು ಬೆಳೆದಿದ್ದೀರಿ ಅಂತ ಅಂದ್ರೆ ನಿಮ್ಮಲ್ಲಿ ಇದು ಇದೆ ಅಂತ ಅರ್ಥ. ಇದು ಯಾರ ಬಳಿ ಇರುತ್ತೆ, ಅವರು UPSC ಪ್ರಿಲಿಮ್ಸ್ ಅನ್ನ ಪಾಸ್ ಆಗ್ತಾರೆ. ಅದು ಬರೋವರೆಗೂ ಪಾಸ್ ಆಗೋಕ್ಕಾಗಲ್ಲ. ನೀವೆಷ್ಟೇ ಓದ್ರಿ, ನೀವೆಷ್ಟೇ ಟೆಸ್ಟ್ ಸೀರೀಸ್ ಬರೀರಿ, ನೀವೆಷ್ಟೇ ಎಲಿಮಿನೇಷನ್ ಟೆಕ್ನಿಕ್ಸ್ ಅನ್ನ ಅಪ್ಲೈ ಮಾಡಿದ್ರು ಕೂಡ ಇದಿಲ್ಲ ಅಂತ ಅಂದ್ರೆ ಕಷ್ಟ ಆಗುತ್ತೆ. ಇದೇ ಮೊದಲ ಎಲ್ಲ ಸಬ್ಜೆಕ್ಟ್ ಗಳ ಫೌಂಡೇಶನ್. ಇದಾದ ನಂತರ ಲ್ಯಾಕ್ ಆಫ್ ಸಿಲೆಬಸ್ ಕವರೇಜ್. ಸಿಲೆಬಸ್ ಅನ್ನ ಸರಿಯಾಗಿ ಕವರೇಜ್ ಮಾಡ್ಕೊಂಡಿರೋದ್ರ ಒಂದು 10-11 ಸಬ್ಜೆಕ್ಟ್ ಇದೆ, ಒಂದೊಂದು ಯಾವ್ದೋ ಸಬ್ಜೆಕ್ಟ್ ಬಿಟ್ಟಿರ್ತೀರಿ ಪೂರ್ತಿಯಾಗಿ, ಅಥವಾ ಒಂದೊಂದು ಸಬ್ಜೆಕ್ಟ್ ನ ಅರ್ಧಮರ್ಧ ಓದ್ಕೊಂಡಿರ್ತೀರಿ. ಇದು ಕೂಡ ಸಮಸ್ಯೆ ಆಗುತ್ತೆ. ಈಗ ಉದಾಹರಣೆಗೆ ಬಹಳಷ್ಟು ವಿದ್ಯಾರ್ಥಿಗಳನ್ನ ನಾನು ಕೂಡ ಅಬ್ಸರ್ವ್ ಮಾಡಿದೀನಿ, ನನ್ನನ್ನೇ ಸೇರಿಸ್ಕೊಂಡು ಮ್ಯಾಪಿಂಗ್ ಅನ್ನುವಂತ ಒಂದು ಸಬ್ಜೆಕ್ಟ್ ಅನ್ನ ಪೂರ್ತಿಯಾಗಿ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಪೂರ್ತಿ ನೆಗ್ಲೆಕ್ಟ್ ಅದು.
ಬಟ್ ಆ ತರ ಮಾಡಬಾರ್ದು. ಇವತ್ತೇ ಪಾಂಚನ ಎಸ್ ಅಲ್ಲಿ ಮ್ಯಾಪಿಂಗ್ ಒಂದು ಕೋರ್ಸ್ ಅನ್ನು ಕೂಡ ನಾವು ಬಿಡುಗಡೆ ಮಾಡಿದೀವಿ, ನೀವು ನೋಡ್ಬೋದು. ಅದರಲ್ಲಿ ಕಂಟೆಂಟ್ ಅನ್ನ ಒಂದ್ಸಾರಿ ಹೋಗಿ ಚೆಕ್ ಮಾಡ್ರಿ, ಬರ್ದಿದೀವಿ ಯಾವ ಟಾಪಿಕ್ಸ್ ಅದರಲ್ಲಿ ಬರುತ್ತೆ ಅಂತ. ಮ್ಯಾಪಿಂಗ್ ನಿಂದ ಪ್ರತಿ ವರ್ಷ UPSC ನಲ್ಲಿ ಮೊದಲು ಕಡಿಮೆ ಬರ್ತಾ ಇತ್ತು, ಈಗ ಕನಿಷ್ಠ 10 ಕ್ವಶನ್ ಆದ್ರೂ ಬರ್ತಾ ಇದೆ, ಇನ್ಕ್ಲೂಡಿಂಗ್ ಇಂಟರ್ನ್ಯಾಷನಲ್ ಅಫೇರ್ಸ್. ಹಾಗಾಗಿ ಯಾವುದೂ ಸಬ್ಜೆಕ್ಟ್ ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಇನ್ನು ಮುಂದೆ. ಯಾಕಂದ್ರೆ ಈಗಾಗಲೇ ಒಂದು ವರ್ಷ ಕೋಚಿಂಗ್ ತಗೊಂಡಿದ್ದೀರಿ, ಒಂದು ವರ್ಷ ತಯಾರಿ ಆಗಿದೆ, ನಿಮ್ದು ಎಲ್ಲಾ ಸಬ್ಜೆಕ್ಟ್ಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ಆದ್ರೂ ಗೊತ್ತಿದೆ. ಇನ್ನು ಅದನ್ನ ಗಟ್ಟಿ ಮಾಡ್ಕೊಳ್ಳೋದಷ್ಟೇ. ನಿಮ್ಮ ಫೌಂಡೇಶನ್ ರೆಡಿ ಆಗಿದೆ, ಈಗ ಅದನ್ನ ಇನ್ನೊಂದ್ ಸ್ವಲ್ಪ ಗಟ್ಟಿ ಮಾಡೋದು. ಈಗ ನೋಡ್ರಿ, ನೀವು ಮನೆ ಕಟ್ಟೋವಾಗ ಪಾಯ ಹಾಕ್ತಾರಲ್ಲ, ಪಾಯ ಹಾಕಿದಕ್ಕೆ ಮಣ್ಣು ಹಾಕ್ತಾರೆ, ಮಣ್ಣು ಹಾಕಿದ್ರೆ ಮತ್ತೆ ಕುಟ್ತಾರೆ ನೋಡ್ರಿ ಮಷಿನ್ಗಳಿಂದ. ಆ ತರ ನೀವು ಎಲ್ಲಾ ಸಬ್ಜೆಕ್ಟ್ ಗಳನ್ನ ಆ ತರ ಗಟ್ಟಿ ಮಾಡ್ಕೊಳ್ಬೇಕು. ಈಗ ಆ ಜವಾಬ್ದಾರಿ ನಿಮ್ ಮೇಲಿದೆ. ಇನ್ನು ಬಹಳಷ್ಟು ವಿದ್ಯಾರ್ಥಿಗಳು ಎದುರಿಸಿರುವಂತಹ ಸಮಸ್ಯೆ ಅಂತ ಅಂದ್ರೆ ಸ್ಲೋ ರೀಡಿಂಗ್. ಸರ್ ಟೈಮ್ ಸಾಲಿಲ್ಲ ನಮ್ಗೆ. ಯಾಕೆ ಸಾಲಿಲ್ಲ ಅಂತಂದ್ರೆ ರೂಢಿ ಇರ್ಲಿಲ್ಲ ಅಷ್ಟೇ. ರೂಢಿ ಬರಬೇಕು ಅಂತ ಅಂದ್ರೆ ನೀವು 20-30 ಟೆಸ್ಟ್ ಸೀರೀಸ್ ಬರೆದ್ರೆ ಸಾಕಾಗಲ್ಲ, ವರ್ಷ ಪೂರ್ತಿ ಇಂಗ್ಲಿಷ್ ಅನ್ನ ಓದ್ಬೇಕು. ವರ್ಷ ಪೂರ್ತಿ ನೀವು ಇಂಗ್ಲಿಷ್ ಅನ್ನ ಓದ್ತಾ 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 ಹೋದ್ರೆ ಅದು ನಿಮಗೆ ಫ್ಯಾಮಿಲಿಯರ್ ಆಗುತ್ತೆ. ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ, ಇದು ಒಂದು ಮುಖ್ಯ ಕಾರಣ. ಇನ್ನು ನೆಕ್ಸ್ಟ್, ಕೆಲವೊಬ್ಬರಿಗೆ ಎಲಿಮಿನೇಷನ್ ಟೆಕ್ನಿಕ್ಸ್ ಇರುತ್ತೆ ಅನ್ನೋದೇ ಗೊತ್ತಿಲ್ಲ. UPSC ನಲ್ಲಿ ಎಲಿಮಿನೇಷನ್ ಟೆಕ್ನಿಕ್ಸ್ ಇರುತ್ತೆ ಅನ್ನೋದೇ ಗೊತ್ತಿಲ್ಲ ಎಷ್ಟೋ ಜನರಿಗೆ. ಇನ್ನು ಕೆಲವೊಬ್ಬರಿಗೆ ಗೊತ್ತಿದೆ, ಬಟ್ ಅದನ್ನ ಏನ್ ಮಾಡ್ತಾರೆ, ರಾಂಗ್ ಆಗಿ ಅಪ್ಲೈ ಮಾಡ್ತಾರೆ, ತಪ್ಪಾಗಿ ಅಪ್ಲೈ ಮಾಡೋದು ಎಲಿಮಿನೇಷನ್ ಟ್ರಿಕ್ ಗಳನ್ನ. ಆ ತರ ಕೂಡ ಬಹಳಷ್ಟು ಮಿಸ್ಟೇಕ್ ಗಳು ಕಂಡು ಬರುತ್ತೆ. ಇನ್ನು ಕೊನೆಯದಾಗಿ ಟೈಮ್ ಮ್ಯಾನೇಜ್ಮೆಂಟ್ ಜೊತೆಗೆ ಆಂಕ್ಸಿಟಿ, ಆತಂಕ, ಪರೀಕ್ಷೆಯಲ್ಲಿ ಕೂತ ತಕ್ಷಣ ಗಡಿಬಿಡಿಗೊಳ್ಳೋದು, ಭಯ ಪಡೋದು, ಇಂಥದ್ದೆಲ್ಲ ಕಾರಣಗಳಿಂದಾಗಿ ನೀವು ಸೋತಿದ್ದೀರಿ. ಸೊ ಈ 5 ಪಾಯಿಂಟ್ಸ್ ನೆನ್ಪಿಟ್ಕೊಡ್ರಿ. ಮುಂದಿನ ಬಾರಿ ಇವೆಲ್ಲ ಆಗೋ ಹಾಗಿಲ್ಲ. ಇವ್ಯಾವುದೂ ಮುಂದಿನ ಸಾರಿ ಆಗ್ಲಿಲ್ಲ, ನಿಮ್ಗೆ ಇನ್ನೂ 1 ವರ್ಷ ಟೈಮ್ ಇದೆ. ಮುಂದಿನ ವರ್ಷ ಪರೀಕ್ಷೆ ನಡೆಯೋದು ಮೇ 24ನೇ ತಾರೀಕು. ಅಲ್ಲಿವರೆಗೂ ನೀವು ಆರಾಮಾಗಿ ತಯಾರಿ ಮಾಡ್ಕೊಳ್ಬಹುದು. ಆರಾಮಾಗಿ ಡೈಲಿ 9 ಗಂಟೆ ಮಾಡಿದ್ರೆ, ಮತ್ತೆ ಆರಾಮಾಗಿ ಡೈಲಿ 2 ಗಂಟೆ ಮಾಡಿದ್ರೆ ಆಗಲ್ಲ, ಇನ್ನು 10 ವರ್ಷ ಮಾಡಿದ್ರು ಆಗಲ್ಲ ಆ ತರ. ಸರಿ, ಹಾಗಾದ್ರೆ ಏನೇನ್ ಮಾಡ್ಬೇಕು, ನಿಮ್ಮ ತಯಾರಿ ಯಾವ ತರ ಇರಬೇಕು? ಸ್ಟೆಪ್ ಬೈ ಸ್ಟೆಪ್, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ, ಅಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸೇರಿಸ್ಕೊಂಡು ಓವರ್ ಆಲ್ ಆಗಿ ನಿಮ್ಮ ಪ್ರಿಪರೇಷನ್ ಯಾವ ತರ ಇರ್ಬೇಕಂತ ಹೇಳ್ಕೊಡ್ತೀನಿ. ಇದೇ ಮೆಥಡ್ ಅನ್ನ ಫಾಲೋ ಮಾಡ್ರಿ, ಅಥವಾ ಇದರಲ್ಲಿ ಸ್ವಲ್ಪ ತಿದ್ದುಪಡಿಗಳನ್ನ ಮಾಡ್ಕೊಡ್ರಿ. ನಿಮಗೆ ಸೂಟ್ ಆಗೋ ತರ ತಯಾರಿ ಮಾಡ್ಕೊಂಡ್ರೆ ಬರ್ದಿಟ್ಕೊಡ್ರಿ, ನೀವು ಮುಂದಿನ ವರ್ಷ ಕ್ಲಿಯರ್ ಮಾಡೋದು ಗ್ಯಾರಂಟಿ. ಸರಿ, ನಮಗೆ ನಾನು ಇಲ್ಲಿ ಕೆಲವೊಂದು ವಿಭಾಗಗಳನ್ನ ಮಾಡಿದ್ದೀನಿ. ಮೊದಲನೇದಾಗಿ ಪ್ರಿಲಿಮ್ಸ್ ಪರೀಕ್ಷೆ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಆ ಪ್ರಿಲಿಮ್ಸ್ ನಲ್ಲಿ ಕರೆಂಟ್ ಅಫೇರ್ಸ್ ನ ಮಹತ್ವ, ಅದಾದ್ಮೇಲೆ ಮೇನ್ಸ್ ಒಳಗಡೆ ಆಪ್ಷನಲ್ ಆದ್ಮೇಲೆ ಪರ್ಸನಾಲಿಟಿ ಟೆಸ್ಟ್, ಹಾಗೇನೆ ನೀವು ಓದಬೇಕಾಗಿರುವಂತಹ ಇನ್ನು ಎಕ್ಸ್ಟ್ರಾ ಪುಸ್ತಕಗಳು ಯಾವ್ದು ಓದಬೇಕು, ನೀವು ಇಂಗ್ಲಿಷ್ ಅನ್ನ ಯಾವ ತರ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು, ಮತ್ತೆ ನಿಮ್ಮ ಟೆಸ್ಟ್ ಸಿರೀಸ್ ಯಾವ ತರ ಇರಬೇಕು, ಹಾಗೇನೆ ನಿಮ್ಮ ಡೈಲಿ ಟೈಮ್ ಟೇಬಲ್ ಏನಿರಬೇಕು, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅದು ಕೂಡ. ಹಾಗೇನೆ ಇನ್ನು ಕೋಚಿಂಗ್ ತಗೊಳ್ಬಾರ್ದು, ಇದು ತುಂಬಾ ಜನರನ್ನ ಕಾಡುವಂತ ಪ್ರಶ್ನೆ. ನಾನು ಇನ್ನೊಂದ್ಸಾರಿ ಕೋಚಿಂಗ್ ತಗೊಳ್ಬಾರ್ದು, ಟೆಸ್ಟ್ ಸಿರೀಸ್ ಎಷ್ಟು ಬರೀಬೇಕು, ಹೇಗೆ ಬರೀಬೇಕು. ಹಾಗೇನೆ ಇದು ನಾನು ಇವತ್ತು ಹೇಳ್ಕೊಡ್ತಾ ಇರುವಂತಹ ಒಂದು ಟಿಪ್ಸ್ಗಳು ಡಿಸೆಂಬರ್ 2025 ಮಾತ್ರ. ಡಿಸೆಂಬರ್ ವರೆಗೂ ಇಷ್ಟು ಮಾಡ್ಬೇಕು, ನೀವು ಒಂದ್ ರೌಂಡ್ ಎಲ್ಲ ಕವರ್ ಮಾಡ್ಕೊಳ್ಬೇಕು. ಜನವರಿಗೆ ಮತ್ತೊಂದು ಹೊಸ ಪ್ಲಾನ್ ಹಾಕೊಡ್ತೀನಿ. ಒಂದ್ ರೌಂಡ್ ಅಂತೂ ಮುಗಿಸ್ಕೊಂಡಿರ್ತೀರಿ ಎಲ್ಲ. ಆಗ ಏನ್ ಮಾಡ್ಬೇಕು, ಜನವರಿಯಿಂದ ಮತ್ತೆ ಸ್ಪ್ರಿಂಟ್ ಅಂತ ಒಂದು ಪ್ರೋಗ್ರಾಮ್ ಅನ್ನ ಮಾಡೋಣ. ಅಲ್ಲಿ ನೀವು ಒಂದು 7-8 ಸಾರಿ ಪದೇ ರಿವಿಷನ್ ಮಾಡ್ಕೊಂಡು ಕ್ಲಿಯರ್ ಮಾಡೋ ತರ ಮಾಡ್ಬೋದು. ಸರಿ, ಲೆಟ್ಸ್ ಬಿಗಿನ್. ಮೊದಲನೇದಾಗಿ ನಮಗೆ ಪ್ರಿಲಿಮ್ಸ್ ನಲ್ಲಿ ಇರುವಂತಹ ಎಲ್ಲಾ ಸಬ್ಜೆಕ್ಟ್ ಗಳು ಗೊತ್ತಿರಬೇಕು, ಅವುಗಳ ಇಂಪಾರ್ಟೆನ್ಸ್ ಕೂಡ ಗೊತ್ತಿರಬೇಕು. ಈಗ ನಾನು ಇಲ್ಲಿ ಬರ್ದಿದ್ದೀನಿ ನೋಡ್ರಿ, ಈ ಸಬ್ಜೆಕ್ಟ್ ಗಳು ಅವುಗಳ ಪ್ರಿಫರೆನ್ಸಸ್ ಮೇಲೆ ನಾನು ಇಲ್ಲಿ ಬರ್ದಿದ್ದೀನಿ. ಯಾವುಗಳಿಂದ ಜಾಸ್ತಿ ಪ್ರಶ್ನೆಗಳು ಬರುತ್ತೆ ಅವುಗಳಿಗೆ ಮೊದಲ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ. ಈಗ ಉದಾಹರಣೆಗೆ ನಿಮ್ಗೆ ಹೇಳ್ಬೇಕು ಅಂತ ಅಂದ್ರೆ, ಎನ್ವೈರ್ಮೆಂಟ್ ಇಂದ ಈ ವರ್ಷ ಒಂದು 15ರಿಂದ 16 ಪ್ರಶ್ನೆಗಳು ಬಂದಿದೆ, ಜಿಯೋಗ್ರಫಿಯಿಂದ ಒಂದು 10 ಬಂದಿದೆ, ಮ್ಯಾಪಿಂಗ್ ನಿಂದ ಒಂದು ಎಲ್ಲ ಸೇರಿದ್ರೆ ಒಂದು 5-6 ಪ್ರಶ್ನೆಗಳು ಬಂದಿದೆ, ಎಕನಾಮಿನ ಒಂದು 15ರಿಂದ 16, ಪಾಲಿಟಿಯಿಂದ ಒಂದು 15ರಿಂದ 16, ಸೈನ್ಸ್ ಅಂಡ್ ಟೆಕ್ ನಿಂದ ಒಂದು 15ರಿಂದ 16, ಮಾಡರ್ನ್ ಹಿಸ್ಟ್ರಿ, ಆರ್ಟ್ ಅಂಡ್ ಕಲ್ಚರ್ ಮತ್ತೆ ಏನ್ಷಿಯಂಟ್ ಮಿಡಿವಲ್ ಇಂದ ಎಲ್ಲಾ ಸೇರಿಸಿದ್ರೆ ಇಲ್ಲೊಂದು 7 ಬಂದಿದೆ, ಇಲ್ಲೊಂದು 2-3 ಬಂದಿದೆ, ಇಲ್ಲೊಂದು 6 ಪ್ರಶ್ನೆಗಳು ಬಂದಿದೆ. ಓಕೆ, ಇನ್ನು ಇದು CSAT, ಇದು ಕರೆಂಟ್ ಅಫೇರ್ಸ್. CSAT ಅಂತ 80 ಇರುತ್ತೆ, ನಿಮ್ಗೆ ಗೊತ್ತೇ ಗೊತ್ತು. ಕರೆಂಟ್ ಅಫೇರ್ಸ್ ನ ಒಂದು 15 ಕ್ವಶನ್ಗಳು ಬಂದಿದೆ ಅಂತ ಹೇಳ್ಬೋದು. ಹೀಗೆ ಯಾವ ಸಬ್ಜೆಕ್ಟ್ ಗಳಿಂದ ಪ್ರಶ್ನೆಗಳು ಜಾಸ್ತಿ ಬರುತ್ತೋ ಮೊದಲು ಅವುಗಳನ್ನ ಪ್ರಿಫರೆನ್ಸ್ ಕೊಡೋಕೆ ಸ್ಟಾರ್ಟ್ ಮಾಡ್ಬೇಕು. ಮ್ಯಾಪಿಂಗ್ ಇಂದ ಕೇವಲ 5 ಬಂದಿದೆ ಸರ್, ಮತ್ತೆ ಅದನ್ನ ಯಾಕೆ ಅಷ್ಟು ಪ್ರಿಪೇರ್ ಮಾಡಬೇಕು ಅಂತ ಅಂದ್ರೆ, ಈ ಮ್ಯಾಪಿಂಗು ಜಿಯೋಗ್ರಫಿಗೆ ಕೂಡ ಸಂಬಂಧಪಟ್ಟಿದೆ, ಹಾಗೇನೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೂಡ ಸಂಬಂಧಪಟ್ಟಿದೆ. ಇದು ಒಂದು ಗೊತ್ತಿದ್ರೆ ನೀವು ಜಿಯೋಗ್ರಫಿ ಮತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಗೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬಹುದು. ಹಾಗಾಗಿ ಇದು ತುಂಬಾ ಮುಖ್ಯ ಆಗುತ್ತೆ. ನಿಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಅಂತ ಅಂದ್ರೆ, ಈ ಎಲ್ಲಾ ಸಬ್ಜೆಕ್ಟ್ ಗಳ ಶಾರ್ಟ್ ನೋಟ್ಸ್ ನಿಮ್ಮ ಬಳಿ ಇದೆಯಾ ಇಲ್ವಾ ನೋಡ್ಕೊಳ್ರಿ. ಶಾರ್ಟ್ ನೋಟ್ಸ್ 2 ವಿಧಾನದಲ್ಲಿ ಇರುತ್ತೆ. ಒಂದು ಹ್ಯಾಂಡ್ ರಿಟನ್ ನೋಟ್ಸ್ ಅಥವಾ ಪ್ರಿಂಟೆಡ್ ನೋಟ್ಸ್. ದೊಡ್ಡ ಬುಕ್ ಗಳನ್ನ ಇಟ್ಕೊಂಡು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡೋಕ್ ಆಗಲ್ಲ. ನೀವು ಹ್ಯಾಂಡ್ ರಿಟನ್ ಮಾಡ್ಕೊಂಡಿದೀರಿ ಅಂದ್ರೆ ತುಂಬಾ ಒಳ್ಳೇದು ಇಲ್ಲಿವರೆಗೂ. ಇಲ್ಲ ಹ್ಯಾಂಡ್ ರಿಟನ್ ನಾನು ಮಾಡ್ಕೊಂಡಿಲ್ಲ ಸರ್ ಅಂತ ಅಂದ್ರೆ ಮತ್ತೆ ಹ್ಯಾಂಡ್ ರಿಟನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ನಿಮಗೆ ಸಿಗುತ್ತೆ ಆನ್ಲೈನ್ ಅಲ್ಲಿ ಕೂಡ ಬಹಳ ಕಡೆ ಸಿಗುತ್ತೆ. ನಮ್ಮ ಪಾಂಚನ IAS ಅಲ್ಲಿ ನಾವೇನ್ ಮಾಡಿದೀವಿ, ಪ್ರತಿಯೊಂದು ಸಬ್ಜೆಕ್ಟ್ಗೂ ಶಾರ್ಟ್ ನೋಟ್ಸ್ ಅನ್ನ ಕೊಟ್ಟಿದೀವಿ. ಈಗ ಉದಾಹರಣೆಗೆ ಎನ್ವೈರ್ಮೆಂಟ್ ಗೆ ನಾವೇನ್ ಮಾಡಿದೀವಿ, ಸುಮಾರು 120 ಪುಟಗಳ ಒಂದು ಶಾರ್ಟ್ ನೋಟ್ಸ್ ಇದೆ. ಜಿಯೋಗ್ರಫಿಗೆ ಅದು ಶಾರ್ಟ್ ಮಾಡಿದ್ರೆ ಸುಮಾರು 150 ಪುಟ ಆಗುತ್ತೆ. ಮ್ಯಾಪಿಂಗ್ ಒಂದು 240 ಪುಟಗಳ ನೋಟ್ಸ್ ಇದೆ.
ಎಕನಾಮಿಗೆ ಒಂದು 280, ಅದು ಶಾರ್ಟ್, ಅದು ಸೈಜ್ ದೊಡ್ಡದಿದ್ರೆ ಬಟ್ ಕಡಿಮೆ ಇದೆ ಕಂಟೆಂಟ್ ಅದರಲ್ಲಿ. ಕ್ವಾಲಿಟಿಗೆ ಒಂದು 180 ಪುಟಗಳ ನೋಟ್ಸ್. ಸೈನ್ಸ್ ಅಂಡ್ ಟೆಕ್ ಗೆ 150, ಮಾಡರ್ನ್ ಹಿಸ್ಟ್ರಿಗೆ 130, ಆರ್ಟ್ ಅಂಡ್ ಕಲ್ಚರ್ 150. ಸಿಸ್ಯಾಟ್ ಸರ್ ಹ್ಯಾಂಡ್ ರಿಟನ್ ಮಾಡಿಸಿದ್ದಾರೆ. ಸಿಸ್ಯಾಟ್ ನಲ್ಲಿ ಕಾಂಪ್ರಹೆನ್ಷನ್ ನಲ್ಲಿ ಯಾವುದೇ ನೋಟ್ಸ್ ನಿಮಗೆ ಅಗತ್ಯ ಇಲ್ಲ, ಒಂದು 7-8 ಪುಟಗಳ ಕಂಟೆಂಟ್ ಇದ್ರೆ ಸಾಕಾಗತ್ತೆ. ಕರೆಂಟ್ ಅಫೇರ್ಸ್ ಗೆ ಮಂತ್ಲಿ ಮ್ಯಾಗಝಿನ್ ನ ಫಾಲೋ ಮಾಡ್ಬೇಕಾಗತ್ತೆ. ಏನ್ಶಿಯಂಟ್ ಮತ್ತು ಮಿಡಲ್ ಹಿಸ್ಟ್ರಿನ ನಾವು ಇಲ್ಲಿ ಕವರ್ ಮಾಡಿಲ್ಲ. ಬಟ್ ಈ ವರ್ಷ ನೀವು ಈ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಮುಗಿಸ್ಕೊಂಡಿದ್ರೆ ಇದನ್ನು ಕೂಡ ಓದ್ಕೊಳ್ಬೇಕಾಗತ್ತೆ. ಈ ವರ್ಷ ಅದನ್ನ ಬಿಡೋ ಹಾಗಿಲ್ಲ. 11th ಸ್ಟ್ಯಾಂಡರ್ಡ್ ತಮಿಳ್ನಾಡು NCERT ಅಂತ ಬರುತ್ತೆ ಮಿಡಿವಲ್ ಹಿಸ್ಟ್ರಿಗೆ, ಆ ಬುಕ್ ಓದ್ಬೇಕು. ಇನ್ನು ಏನ್ಶಿಯಂಟ್ ಹಿಸ್ಟ್ರಿಗೆ NCERT ಪುಸ್ತಕಗಳಿದೆ, ಅದನ್ನ ಓದ್ಕೊಳ್ಬೇಕು. ನಾನು ಹೇಳ್ತೀನಿ, ಅದನ್ನ ಚೆಕ್ ಮಾಡಿ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಈ ತರ ನಿಮಗೆ ಎಲ್ಲಾ ಸಬ್ಜೆಕ್ಟ್ ಗಳ ನೋಟ್ಸ್ ಇದೆಯಾ ಅಂತ ಚೆಕ್ ಮಾಡ್ಕೊಡ್ರಿ. ನಾನು ಬರೀ ನೋಟ್ಸ್ ಹೆಸರು ಹೇಳಿಲ್ಲ, ಅದರಿಂದ ಎಷ್ಟು ಕ್ವಶನ್ ಬಂತು ಮತ್ತೆ ನಮ್ಮ ಬಳಿ ಇರೋ ನೋಟ್ಸ್ ಎಷ್ಟೆಷ್ಟು ಪೇಜ್ ಇದೆ ಅನ್ನೋದು ಕೂಡ ನನಗೆ ನೆನಪಿದೆ. ನಿಮ್ಮಲ್ಲಿ ಆ ಕ್ಲಾರಿಟಿ ಇದೆಯಾ? ಇದೇ ಕ್ಲಾರಿಟಿ ಅಂತ ಆದ್ರೆ, ಕ್ಲಾರಿಟಿ ಇಲ್ಲ ಅಂತ ಅಂದ್ರೆ ತಪ್ಪಾಗುತ್ತೆ. ಕ್ಲಾರಿಟಿ ಇರ್ಲೇಬೇಕು ನಿಮಗೆ. ನೀವು ಲಕ್ಷ್ಮೀಕಾಂತ್ ಪುಸ್ತಕವನ್ನ ನಾಳೆ ಎಕ್ಸಾಮ್ ಇದೆ ಅಂದ್ರೆ ಇವತ್ತು ರಿವಿಷನ್ ಮಾಡೋಕ್ ಆಗಲ್ಲ, 800 ಪುಟ ಬುಕ್ ಇರುತ್ತದು. ಹಾಗಾಗಿ ಈ ತರ ರೆಡಿ ಇದೆ ನಿಮ್ದು ಎಲ್ರು ಅಂತ ಅಂದ್ರೆ ಕೋಚಿಂಗ್ ತೊಗೊಳಕ್ ಹೋಗ್ಬೇಡ್ರಿ, ಅಗತ್ಯನೇ ಇಲ್ಲ. ರೆಡಿ ಇಲ್ಲ ಅಂದ್ರೆ ಕೆಲವೊಂದು ಸಬ್ಜೆಕ್ಟ್ ಗಳದ್ದಿದೆ, ಕೆಲವೊಂದು ಸಬ್ಜೆಕ್ಟ್ ಗಳದ್ದಿಲ್ಲ ಅಂದ್ರೆ ನಾವು ಪಾಂಚನಾಯಸ್ ಯೂಟ್ಯೂಬ್ ನಮ್ಮ ಆಪ್ ನಲ್ಲಿ ಸಿಂಗಲ್ ಸಬ್ಜೆಕ್ಟ್ ಕೋರ್ಸ್ ಕೂಡ ಕೊಡ್ತಾ ಇದೀವಿ. ಯಾಕಂದ್ರೆ ಇದೇ ಕಾರಣಕ್ಕೆ. ನಾವು ಹೇಳ್ಬೋದಾಗಿತ್ತು ನಿಮಗೆ ನಾವು ಒಂದೇ ಸಬ್ಜೆಕ್ಟ್ ಕೊಡಲ್ಲ, ಫುಲ್ ಕೋರ್ಸ್ ಜಾಯ್ನ್ ಆಗ್ಬೇಕು ಅಂತ. ಇಲ್ಲ, ನಾವು ಬರೀ 700 ರೂಪಾಯಿಗೆ ಒಂದೊಂದು ಸಬ್ಜೆಕ್ಟ್ ಕೊಡ್ತಾ ಇದೀವಿ ನಿಮಗೆ. ಯಾಕಂದ್ರೆ ನೀವು ಮಾಡ್ಕೊಡ್ರಿ. ಕೆಲವೊಬ್ರು ಎನ್ವೈರ್ಮೆಂಟ್ ಮಾಡಿರ್ತಾರೆ, ಮ್ಯಾಪಿಂಗ್ ಮಾಡಿರೋದಿಲ್ಲ. ಕೆಲವೊಬ್ರದ್ದು ಎಕನಾಮಿ ಪಾಲಿಟಿ ಚೆನ್ನಾಗಿರುತ್ತೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಗೊತ್ತಿರೋದಿಲ್ಲ. ಕೆಲವೊಬ್ಬರಿಗೆ ಮಾಡರ್ನ್ ಹಿಸ್ಟ್ರಿ ಕಷ್ಟ ಆಗ್ತಾ ಇರುತ್ತೆ, ಕೆಲವೊಬ್ಬರಿಗೆ ಆರ್ಟ್ ಅಂಡ್ ಕಲ್ಚರ್ ಕಷ್ಟ ಆಗ್ತಾ ಇರುತ್ತೆ. ಹಾಗೆ ನಿಮಗೆ ಯಾವ ಸಬ್ಜೆಕ್ಟ್ ಕಷ್ಟ ಆಗ್ತಾ ಇದೆ ಅಂತ ನೋಡ್ಕೊಳ್ರಿ. ಇನ್ನು ಕೆಲವರು ಸೆಲ್ಫ್ ಸ್ಟಡಿ ಮಾತ್ರ ಮಾಡಿರ್ತೀರಿ, ದಯವಿಟ್ಟು ಸೆಲ್ಫ್ ಸ್ಟಡಿ ಸಾಕು, ಕೋಚಿಂಗ್ ತಗೊಳ್ರಿ. ಫೀಸ್ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಇದ್ರೆ ಬೇಡ ಅಂತ ಹೇಳ್ಬಹುದು. ಬಟ್ 5-6 ಸಾವಿರ ರೂಪಾಯಿ ಪ್ರಿಲಿಮ್ಸ್ ಕೋರ್ಸ್ ಇದೆ, ಈ 6-7 ಸಾವಿರ ರೂಪಾಯಿ ಮೇನ್ಸ್ ಕೋರ್ಸ್ ಇದೆ, ಎಲ್ಲ ಸೇರಿಸಿದ್ರೆ 10 ಸಾವಿರ ರೂಪಾಯಿದಲ್ಲಿ ಫೌಂಡೇಶನ್ ಕೋರ್ಸ್ ಆನ್ಲೈನ್ ಅಲ್ಲಿ ನಾವು ಕೊಡ್ತಾ ಇದೀವಿ. ಇಲ್ಲೂ ಕೂಡ ಲೆಕ್ಕ ಹಾಕ್ತಾ ಕೂತ್ಕೊಳ್ಬೇಡಿ. ಸರ್ ನಾವು ಬಡವರು ಅಂತಂದ್ರೆ UPSC ನಲ್ಲಿ ಕನಿಷ್ಠ 25ರಿಂದ 30 ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ಕೋಚಿಂಗ್ ಸರಿಯಾಗಿ ಆಗಿಲ್ಲ ನಿಮ್ಗೆ ಅಂತ ಅಂದ್ರೆ ನೀವು ಕಡ್ಡಾಯವಾಗಿ ಕೋಚಿಂಗ್ ಅನ್ನ ತೆಗೆದುಕೊಳ್ಳಲೇಬೇಕು. ನೀಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ಸಬ್ಜೆಕ್ಟ್ ನಿಮ್ ಕೋಚಿಂಗ್ ಅಲ್ಲಿ ಮುಗಿದಿದ್ರೆ ಓಕೆ. ಕೆಲವೊಂದು ಸಬ್ಜೆಕ್ಟ್ ಚೆನ್ನಾಗಿ ಹೇಳಿರ್ತಾರೆ, ಕೆಲವೊಂದು ಸಬ್ಜೆಕ್ಟ್ ಚೆನ್ನಾಗಿ ಹೇಳಿರೋದಿಲ್ಲ. ಅಂತವರು ಆಯಾ ಸಬ್ಜೆಕ್ಟ್ ಗೆ ತಕ್ಕ ಹಾಗೆ ಕೋಚಿಂಗ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಕೋಚಿಂಗ್ ಅಂತಂದ್ರೆ ಕ್ಲಾಸಸ್ ಕೇಳೋದಷ್ಟೇ, ಮತ್ತೇನಿಲ್ಲ. ಸರ್ ಯೂಟ್ಯೂಬ್ ನಲ್ಲಿ ಬೇರೆ ಕಡೆ ಚೆನ್ನಾಗಿ ಸಿಗ್ತಾ ಇದೆ ಅದನ್ನ ನೋಡ್ತೀನಿ, ಎಸ್ ನೋಡ್ರಿ, ನೋ ಪ್ರಾಬ್ಲಮ್. ಬೇರೆ ಕಡೆ ಸರಿಯಾಗಿ ಎಲ್ಲೂ ಸಿಗ್ತಾ ಇಲ್ಲ ಅಂದಾಗ ಬನ್ರಿ, ತುಂಬಾ ಗುಣಮಟ್ಟದ ಕ್ಲಾಸಸ್ ಅನ್ನ ನಾವು ನಿಮ್ಗೆ ಕೊಡ್ತಾ ಇದೀವಿ, ಅದನ್ನ ಟ್ರೈ ಮಾಡಬಹುದು. ಇದು ಪ್ರಿಲಿಮ್ಸ್ ಆಯ್ತು. ಇಷ್ಟು ಸಬ್ಜೆಕ್ಟ್ ಗಳನ್ನ ನೀವು ಗಟ್ಟಿ ಮಾಡ್ಕೊಳ್ಬೇಕು. ಸಿಸ್ಯಾಟ್ ನಲ್ಲಿ ಒಂದು ಅಂಶ ನಾನು ಈಗಲೇ ಹೇಳ್ಬಿಡ್ತೀನಿ. ಸಿಸ್ಯಾಟ್ ನಲ್ಲಿ ನಿಮಗೆ ಬರುವಂತದ್ದು ರೀಡಿಂಗ್ ಕಾಂಪ್ರಹೆನ್ಷನ್, ಮ್ಯಾಥ್ಸ್ ಮತ್ತು ರೀಸನಿಂಗ್. ಈಗ ನೀವು ಆರಂಭ ಮಾಡ್ಬೇಕಾಗಿರೋದು ರೀಸನಿಂಗ್ ಮತ್ತು ರೀಡಿಂಗ್ ಕಾಂಪ್ರಹೆನ್ಷನ್ ಇಂದ. ರೀಸನಿಂಗ್ ಅನ್ನ ನೀಟಾಗಿ ಮುಗಿಸ್ಕೊಳ್ರಿ. ಕ್ಲಾಸಸ್ ಮಾಡಿರ್ತಾರೆ ನಿಮ್ಗೆ ಸರ್ಗಳು, ಅದನ್ನ ಒಂದ್ಸಾರಿ ನೋಡ್ಕೊಡ್ರಿ, ನೋಟ್ಸ್ ಗಳನ್ನ ಚೆನ್ನಾಗಿ ನೋಡ್ಕೊಡ್ರಿ, PYQ ಒಂದ್ಸಾರಿ ಚೆಕ್ ಮಾಡ್ಕೊಡ್ರಿ, ಎಲ್ಲಿ ತಪ್ಪಿದ್ರಿ ಅಂತ ನೋಡ್ಕೊಡ್ರಿ. ಆಮೇಲೆ ರೀಡಿಂಗ್ ಕಾಂಪ್ರಹೆನ್ಷನ್ ನಿಮ್ಗೆ ಡೈಲಿನೇ ಇಂಪ್ರೂವ್ ಆಗ್ತಾ ಹೋಗ್ಬೇಕು. ಅದಕ್ಕೋಸ್ಕರ ಹಿಂದೂ ನ್ಯೂಸ್ ಪೇಪರ್ ಓದ್ಬೇಕು, ಆಮೇಲೆ ವಿಷನ್ ಮ್ಯಾಗಝಿನ್ ಅನ್ನ ಓದ್ಬೇಕು, ಹಿಂದೆ UPSC ಕ್ವಶನ್ ಪೇಪರ್ ಗಳನ್ನು ಕೂಡ ಫಾಲೋ ಮಾಡ್ಬೇಕು. ಇನ್ನು ಮ್ಯಾಥ್ಸ್ ಗೆ ಯಾರು ಮ್ಯಾಥ್ಸ್ ನಲ್ಲಿ ತುಂಬಾ ವೀಕ್ ಇದೀರಿ, ಪ್ರತಿದಿನ 45 ನಿಮಿಷ ತೆಗೆದಿಡ್ರಿ. ಅಲ್ಲಿ ನಂಬರ್ ಸಿಸ್ಟಮ್ ಅನ್ನ ಮೊದಲು ಮುಗಿಸ್ಕೊಡ್ರಿ. ಪ್ರತಿ ವರ್ಷ ಕೇಳ್ತಾರೆ ನಂಬರ್ ಸಿಸ್ಟಮ್ ನಿಂದ. ಹಾಗೇನೆ ಉಳಿದ್ರು ಒಂದೊಂದೇ ಕಾನ್ಸೆಪ್ಟ್ ಗಳನ್ನು ಕೂಡ ಮುಗಿಸ್ಕೊಳ್ಬಹುದು. ಬೇರೆ ಕಡೆ ಕೋಚಿಂಗ್ ತಗೊಂಡಿದ್ರೆ ಅದೇ ಕಂಫರ್ಟೇಬಲ್ ಇದ್ರೆ ಅದೇ ನೋಟ್ಸ್ ಗಳನ್ನ ಓದ್ಕೊಡ್ರಿ. ಇಲ್ಲ ಮತ್ತೆಲ್ಲರೂ ಯೂಟ್ಯೂಬ್ ಅಲ್ಲಿ ಚೆನ್ನಾಗಿ ಸಿಗ್ತಾ ಇದಾರೆ ಅಂದ್ರೆ ಅಲ್ಲಿ ನೋಡ್ರಿ. ಎಲ್ಲೂ ಸರಿಯಾಗಿ ಸಿಗ್ತಾ ಇಲ್ಲ ಅಂದ್ರೆ ಬನ್ರಿ, ಪಾಂಚನ IAS ಆಪ್ ಅಲ್ಲಿ ಸಿಸ್ಯಾಟ್ ಕೂಡ ನಿಮ್ಗೆ ತುಂಬಾ ಗುಣಮಟ್ಟದಲ್ಲಿ ಸಿಗುತ್ತೆ. ಬಟ್ ಒಂದ್ ಮಾತು ಹೇಳ್ತೀನಿ, ಬರೀ ಮ್ಯಾಥ್ಸ್ ಮೇಲೆ ನಂಬಿಕೆ ಇಟ್ಕೊಂಡು ಕೂತ್ಕೊಳ್ಳೋ ಹಾಗಿಲ್ಲ. ಇನ್ ಮುಂದೆ ರೀಸನಿಂಗ್ ಅಂತೂ ಮಾಡ್ಲೇಬೇಕು, ಕಡ್ಡಾಯ ಇದೆ ಎಲ್ರಿಗೂ. ರೀಡಿಂಗ್ ಕಾಂಪ್ರಹೆನ್ಷನ್ ಇನ್ ಮುಂದೆ ಎಲ್ರು ಕೂಡ ಇಂಪ್ರೂವ್ ಮಾಡ್ಕೊಳ್ಬೇಕು. ಯಾವ ತರ ಇಂಗ್ಲಿಷ್ ಇಂಪ್ರೂವ್ ಮಾಡ್ಕೊಳ್ಬೇಕು, ಏನ್ ಮಾಡ್ಬೇಕಂತ ನಾನೆಲ್ಲ ಹೇಳ್ಕೊಡ್ತೀನಿ ನಿಮ್ಗೆ. ಸರಿ, ಇಷ್ಟ ಅಂಶ ಈಗ ಸದ್ಯಕ್ಕೆ ನಿಮ್ಮ ನೆನಪಿನ ಸ್ಮೃತಿ ಪಟಲದಲ್ಲಿ ಇರ್ಲಿ. ಇನ್ನು ಇದು ಎಲ್ಲ ಸ್ಟ್ಯಾಟಿಕ್ ಆಯ್ತು. ಸ್ಟ್ಯಾಟಿಕ್ ಎಲ್ಲ ತಯಾರಿ ಮಾಡ್ಕೊಳ್ಳೋದು ನಾನು ನಿಮ್ಗೆ ಹೇಳಿದೆ. ಇನ್ನು ಕರೆಂಟ್ ಅಫೇರ್ಸ್ ಗೆ ಬಂದ್ರೆ, ಕರೆಂಟ್ ಅಫೇರ್ಸ್ ನಲ್ಲಿ ಪ್ರತಿದಿನ ಇಲ್ಲಿವರೆಗೂ ನಾನು ನಿಮಗೆ ಕಡಿಮೆ ಟೈಮ್ ಕೊಡೋಕೆ ಹೇಳಿದ್ದೆ. ಬಟ್ ಇನ್ ಮುಂದೆ ಪ್ರತಿದಿನ 2 ಗಂಟೆ ಕರೆಂಟ್ ಅಫೇರ್ಸ್ ಗೆ ಇರ್ಬೇಕು ನಿಮ್ದು. ಅದರಲ್ಲಿ ಅರ್ಧ ಗಂಟೆ ಹಿಂದೂ ನ್ಯೂಸ್ ಪೇಪರ್ ಅನ್ನ ಓದಬೇಕು. ಹಿಂದೂ ನ್ಯೂಸ್ ಪೇಪರ್ ಒಳಗಡೆ ಇರುವಂತ ಮುಖಪುಟದಲ್ಲಿರುವಂತ ಒಂದು ಆರ್ಟಿಕಲ್ ಅನ್ನ ಓದಬೇಕು. ಆಮೇಲೆ ಒಳಗಡೆ ಇರುವಂತ ಎಡಿಟೋರಿಯಲ್ ನ ಒಂದು ಆರ್ಟಿಕಲ್ ಅನ್ನ ಓದಬೇಕು. ನಿಮ್ಗೆ ತಿಳಿಲಿ ಬಿಡ್ಲಿ ಕಷ್ಟ ಪಡ್ಲೇಬೇಕು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ. ಹೇಗಾದ್ರೂ ಮಾಡಿ ಅರ್ಥ ಮಾಡ್ಕೊಳ್ಳೇಬೇಕು. ಹಾಗಾದ್ರೆ ಯಾವ ತರ ಸರ್? ಪಾಂಚಜನ್ಯ IAS ನ ಯೂಟ್ಯೂಬ್ ಚಾನಲ್ ನಲ್ಲಿ ಮಾಸ್ಟರ್ ಇಂಗ್ಲಿಷ್ ಅಂತ ಒಂದು ಕೋರ್ಸ್ ಇದೆ. ಆ ಕೋರ್ಸ್ ನ ಇನ್ನೊಂದ್ಸಾರಿ ಮುಗಿಸ್ಕೊಡ್ರಿ. ಕೊನೆಯ ವಿಡಿಯೋನಲ್ಲಿ ಯಾವ ತರ ಇಂಗ್ಲಿಷ್ ನ್ಯೂಸ್ ಪೇಪರ್ ಅನ್ನ ಓದಿ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದೀವಿ, ಅದನ್ನ ನೋಡ್ರಿ. ಆ ಮೆಥಡ್ ಅನ್ನ ಪ್ರತಿದಿನ ನೀವು 30 ನಿಮಿಷ ಫಾಲೋ ಮಾಡ್ಬೇಕು. ಆ 30 ನಿಮಿಷ ಓದುವಾಗ ಬರುವಂತ ಪ್ರತಿಯೊಂದು ಕಠಿಣ ಇಂಗ್ಲಿಷ್ ಪದಗಳನ್ನ ಡಿಕ್ಷನರಿಯಲ್ಲಿ ನೋಡ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ನೀವ್ ಅದನ್ನ ನಿಮ್ಮದೇ ಆದಂತ ಮಾತನಲ್ಲಿ ಹೇಳೋಕ್ ಪ್ರಯತ್ನ ಪಡ್ಬೇಕು.
ಇಂಗ್ಲಿಷ್ ಪೇಪರ್ಗಳನ್ನ. ಆಮೇಲೆ ಒಂದ್ಸರಿ ಗೂಗಲ್ ಟ್ರಾನ್ಸ್ಲೇಟ್ ಕೂಡ ಟ್ರೈ ಮಾಡ್ಬೇಕು. ಅದನ್ನ ಕಟ್ ಮಾಡಿ ಓದ್ರಿ. ತುಂಬಾ ಹೇಳಿದೀನಿ ನಾನು, ಆ ವಿಡಿಯೋನಲ್ಲಿ ಇದೆ ಮಾಸ್ಟರ್ ಇಂಗ್ಲಿಷ್ ಕೋರ್ಸ್ ಅಲ್ಲಿ, ಅದನ್ನ ಚೆಕ್ ಮಾಡಿ. ಬಹುಶಃ 16ನೇ ವಿಡಿಯೋ ಅನ್ಸುತ್ತೆ. ಇನ್ನು ಇದಾದ ನಂತರ ನಾವು ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಕೂಡ ಮಾಡ್ತೀವಿ. ಅದರಿಂದ ಡೈರೆಕ್ಟ್ ಆಗಿ 5 ಪ್ರಶ್ನೆಗಳು ಬಂದಿತ್ತು, ಅದ್ರ ಪ್ರೂಫ್ ಕೂಡ ನಾವು ಕೊಟ್ಟಿದೀವಿ. ಅನಾಲಿಸಿಸ್ ಅನ್ನ ಸ್ಪೀಡ್ ಆಗಿ ಸರ್ ಮಾಡಿರ್ತಾರೆ, ನೀವು ಜಸ್ಟ್ ಡಬಲ್ ಸ್ಪೀಡ್ ಇಟ್ಕೊಂಡು ಒಂದ್ ಅರ್ಧ ಗಂಟೆ ಇರುತ್ತೆ, ಡಬಲ್ ಸ್ಪೀಡ್ ಇಟ್ಕೊಂಡು 15 ನಿಮಿಷದಲ್ಲಿ ನೋಡ್ಕೊಡ್ರಿ ಅದನ್ನ. ಆಮೇಲೆ ಅದರದ್ದು ಸರ್ ಶಾರ್ಟ್ ನೋಟ್ಸ್ ಮಾಡಿರ್ತಾರೆ ಮತ್ತೆ ನಿಮಗೆ, ಇಲ್ಲಿ ಇಂಗ್ಲಿಷು ಈ ಸೈಡ್ ಕನ್ನಡ ಅಂತ, ಅದನ್ನು ಕೂಡ ಸ್ಪೀಡ್ ಆಗಿ ಸರಿ ಕನ್ನಡಿಸ್ಕೊಡ್ರಿ. 10 ನಿಮಿಷದಲ್ಲಿ ಕನ್ನಡಿಸ್ಬೇಕು, ಸ್ಪೀಡ್ ಆಗಿ ಓದ್ಕೊಂಡ್ಬಿಡೋದು ಅಷ್ಟೇ. ಯಾವುದೇ ರೀತಿಯ ನೋಟ್ಸ್ ಅನ್ನ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಹಿಂದೂ ನ್ಯೂಸ್ ನಿಂದ ಯಾವುದೇ ರೀತಿಯ ಶಾರ್ಟ್ ನೋಟ್ಸ್ ಸದ್ಯಕ್ಕೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇಲ್ಲ ಸರ್ ಮಾಡ್ತೀನಿ, ಬರೀ ಹೆಡ್ಡಿಂಗ್ ಅನ್ನ ಬರ್ಕೊಳ್ತೀನಿ ಅಂದ್ರೆ ಬರ್ಕೊಳ್ಬಹುದು, ಹೆಡ್ಡಿಂಗ್ ಅಷ್ಟೇ ಬರ್ಕೊಡ್ರಿ, ಒಳಗಿಂದಿರೋ ಕಂಟೆಂಟ್ ಬೇಡ. ಜಸ್ಟ್ ಹೆಡ್ಡಿಂಗ್ ಅಂದ್ರೆ ರಿವಿಷನ್ಗೋಸ್ಕರ, ನಿನ್ನೆ ಏನು ಓದಿದ್ದೆ ಅಂತ ನೆನ್ಪು ಮಾಡ್ಕೊಳ್ಳೋಕೆ. ಅಥವಾ ನೀವು ಇವತ್ತು ಹಿಂದೂ ನ್ಯೂಸ್ ನೋಟ್ಸ್ ಓದಿರ್ತೀರಿ, ಇದನ್ನ ನಾಳೆ ಓದೋಕ್ಕಿಂತ ಮುಂಚೆ ನಿನ್ನೆ ಓದಿದ್ದನ್ನ ನೆನ್ಪು ಮಾಡ್ಕೊಳ್ಳೋಕೆ ಟ್ರೈ ಮಾಡಿರಿ, ನೆನಪಾಗಿಲ್ಲ ಅಂದ್ರೆ ಒಂದ್ಸಾರಿ ಕನ್ನಡಿಸ್ರಿ. ಈ ತರ ನಿಮ್ದು ಹಿಂದೂ ನ್ಯೂಸ್ ಪೇಪರ್ ಆಗುತ್ತೆ 1 ಅವರ್. ವಿಷನ್ ಮಂತ್ಲಿ ಮ್ಯಾಗಝಿನ್ ನ ಓದ್ಬೇಕು. ವಿಷನ್ ಮಂತ್ಲಿ ಮ್ಯಾಗಝಿನ್ ಅನ್ನ ಅನಾಲಿಸಿಸ್ ಮಾಡ್ತಾ ಇದೀವಿ ನಾವೇ. ಪ್ರತಿ ಸೋಮವಾರ ಕ್ಲಾಸ್ ಇರುತ್ತೆ, ಅದನ್ನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಕೂಡ ಮಾಡಿರ್ತೀವಿ. ಪ್ರತಿ ತಿಂಗಳ ಮಂತ್ಲಿ ಮ್ಯಾಗಝಿನ್ ಅನ್ನ ಸಿಸ್ಟಮೆಟಿಕ್ ಆಗಿ ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಲ್ಲಿ ತುಂಬಾ ಬರುತ್ತೆ. ಮಿನಿಮಮ್ 50 ರಿಂದ 60 ಕ್ವಶನ್ಗಳು ಇಲ್ಲಿ ರಿಪೀಟ್ ಆಗುತ್ತೆ, ಅಂದ್ರೆ ಸ್ಟ್ಯಾಟಿಕ್ ಕೂಡ ಇಲ್ಲಿ ರಿಪೀಟ್ ಆಗ್ತಾ ಹೋಗುತ್ತೆ. ಆ ಅನಾಲಿಸಿಸ್ ಅನ್ನ ಕಡ್ಡಾಯವಾಗಿ ಕೇಳ್ಕೊಳ್ಬೇಕು. ಕೇಳಿದ ನಂತರ ಪ್ರತಿದಿನ ವಿಷನ್ ಮ್ಯಾಗಝಿನ್ ಸುಮಾರು 120 ಪುಟ ಇರುತ್ತೆ. ಪ್ರತಿದಿನ 4 ಪುಟ 1 ಅಕ್ಷರ ಬಿಡದೆ ಪ್ರತಿಯೊಂದು ಕಠಿಣ ಪದದ ಅರ್ಥವನ್ನ ಬರ್ಕೊಳ್ತಾ 1 ತಿಂಗಳು ಓದ್ಬೇಕು. 1 ತಿಂಗಳಲ್ಲಿ ಒಂದೊಂದು ಮ್ಯಾಗಝಿನ್ ಮುಗಿತಾ ಹೋಗುತ್ತೆ. ಇದು ಕಂಪಲ್ಸರಿ. ಏಪ್ರಿಲ್ ಮಂತ್ ಮ್ಯಾಗಝಿನ್ ಬಂದಿದೆ, ಅದನ್ನ ಪ್ರಿಂಟ್ ತಗೊಳ್ರಿ. ಈಗ ಮಾರ್ಚ್ ಮಂತ್ ನಾವು ಅನಾಲಿಸಿಸ್ ಮಾಡ್ತಾ ಇದೀವಿ, ಅದು ಬೇಡ. ಏಪ್ರಿಲ್ ಇಂದ ನಾವು ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ. ಲಿಂಕ್ ಅನ್ನ ಕೊಡ್ತಾ ಇರ್ತೀವಿ ಟೆಲಿಗ್ರಾಮ್ ನಲ್ಲಿ, ಪಾಂಚಜನ್ಯ IAS ಟೆಲಿಗ್ರಾಮ್ ಚಾನಲ್ ನಲ್ಲಿ, ಅದನ್ನ ಫಾಲೋ ಮಾಡ್ತಾ ಹೋಗ್ಬೇಕು. ಇದು ವಿಷನ್ ಮ್ಯಾಗಝಿನ್ ಗೆ. ಇದು ಎಷ್ಟಾಗುತ್ತೆ ಟೈಮ್ ಇದು ಕೇಳೋಕೆ ಮತ್ತೆ ಓದೋಕೆ ಮಾಡ್ಕೊಳ್ಬಹುದು ಅದನ್ನ. ಆಮೇಲೆ ಕಡ್ಡಾಯವಾಗಿ ಪ್ರಶ್ನೆನ ಇನ್ನು ಮುಂದೆ ಜಾಸ್ತಿ ಓದ್ಕೊಳ್ಬೇಕು, ಮುಖಪುಟವನ್ನ ಎಲ್ಲ ಓದ್ಕೊಳ್ಬೇಕು. ಆಮೇಲೆ ಈಗ ನಾನೇನ್ ಹೇಳ್ತಾ ಇದ್ದೆ, ಬರೀ ಅಭಿಮತ ಮತ್ತು ಆಳಾಗಲ ಪೇಜ್ ಹೇಳ್ತಾ ಇದ್ದೆ, ಬಟ್ ಇನ್ ಮುಂದೆ ಮುಖಪುಟನೂ ಕೂಡ ಓದ್ಕೊಳ್ಬೇಕು ನೀವು. ಯಾಕಂದ್ರೆ ಬರವಣಿಗೆ ಕೌಶಲ್ಯ ನಿಮ್ಮಲ್ಲಿ ವೃದ್ಧಿ ಆಗಬೇಕು. ಮತ್ತೆ ಯಾವ್ದಾದ್ರು ಆರ್ಟಿಕಲ್ ತುಂಬಾ ಚೆನ್ನಾಗಿ ಬಂದಿದ್ರೆ ಅದನ್ನು ಓದ್ಬೇಕು. ಸ್ವಲ್ಪ ನ್ಯೂಸ್ ಪೇಪರ್ಗೆ ಜಾಸ್ತಿ ಟೈಮ್ ಕೊಟ್ಟರೆ ತಪ್ಪಿಲ್ಲ. ಹಾಗಂತ 3-4 ಗಂಟೆ ಅಲ್ಲ, 2-2.5 ಗಂಟೆವರೆಗೂ ಕರೆಂಟ್ ಅಫೇರ್ಸ್ಗೋಸ್ಕರ ನೀವು ಟೈಮ್ ಅನ್ನ ಇನ್ ಮುಂದೆ ಸ್ಪೆಂಡ್ ಮಾಡಬೇಕು. ಇಲ್ಲೇ ನಿಮ್ಮ ಜ್ಞಾನ ವೃದ್ಧಿ ಆಗೋದು. ಇದು ನಿಮಗೆ ಪ್ರಿಲಿಮ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ, ಮೇನ್ಸ್ ಅಲ್ಲಿ ಬರವಣಿಗೆ ಕೌಶಲ್ಯಕ್ಕೆ ಹೆಲ್ಪ್ ಆಗುತ್ತೆ. SA ನಲ್ಲಿ ಇದೇ ಬರಿತೀರಿ ನೀವು, ಮತ್ತೇನಿಲ್ಲ. ಎಥಿಕ್ಸ್ ನಲ್ಲಿ ಕೂಡ ಇದನ್ನೇ ಬರಿತೀರಿ. ಇನ್ನು ಇಂಟರ್ವ್ಯೂ ನಲ್ಲಿ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಹೆಲ್ಪ್ ಆಗುತ್ತೆ. ಪ್ರಜಾವಾಣಿಯಲ್ಲಿ ಅಂತಾರಾಷ್ಟ್ರೀಯ ಸುದ್ದಿಗಳಿರುತ್ತೆ, ವ್ಯಾಪಾರ ಅಂತ ಒಂದು ಪುಟ ಇರುತ್ತೆ ನೋಡ್ರಿ, ವಾಣಿಜ್ಯ ಅಂತ ಹೇಳಿ, ಆ ಪುಟದಲ್ಲಿ ಇರುತ್ತೆ, ಅದನ್ನ ನೋಡ್ಕೊಳ್ರಿ. ಯಾಕಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಸಣ್ಣ ಪುಟದ ಆರ್ಟಿಕಲ್ ಬಂದಿರುತ್ತೆ, ಅದನ್ನು ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಕರೆಂಟ್ ಅಫೇರ್ಸ್. ಪ್ರಿಲಿಮ್ಸ್ ಸಬ್ಜೆಕ್ಟ್ ಗಳನ್ನ ಒಂದ್ಸಾರಿ ಎಲ್ಲ ಮುಗಿಸ್ಕೊಳ್ಬೇಕು, ವೇಗವಾಗಿ ಮುಗಿಸ್ಕೊಳ್ಬೇಕು. 3-4 ತಿಂಗಳಲ್ಲಿ ಎಲ್ಲ ಮುಗಿಸ್ಕೊಂಡು, ಆಮೇಲೆ ಟೋಟಲ್ ನಿಮ್ಗೆ 7 ತಿಂಗಳಿದೆ. 7 ತಿಂಗಳಲ್ಲಿ 4 ತಿಂಗಳಲ್ಲಿ ಎಲ್ಲ ಪ್ರಿಲಿಮ್ಸ್ ಅನ್ನ ಮುಗಿಸ್ಕೊಳ್ರಿ. ಕೊನೆಯ 3 ತಿಂಗಳಲ್ಲಿ 2 ತಿಂಗಳಲ್ಲಿ ಈ ಮೇನ್ಸ್ ಎಲ್ಲ ಟಾಪಿಕ್ ಗಳನ್ನ ನೀಟಾಗಿ ಮುಗಿಸ್ಕೊಳ್ಬಹುದು. ತುಂಬಾ ಕಡಿಮೆ ಇರುತ್ತೆ ಇದು ಕಂಟೆಂಟ್. ಅದಾದ್ಮೇಲೆ ಆಪ್ಷನಲ್ ಈಗಲಿಂದಾನೇ ಡೈಲಿ 1-2 ಅವರ್ ಕೊಡ್ಬೇಕಾಗತ್ತೆ. ನೀವು ಈಗಲಿಂದಾನೇ ಡೈಲಿ ಕೊಡ್ತಾ ಹೋಗೋದು, ಅದಕ್ಕೆ ಎಲ್ಲ ಇಲ್ಲಿ ರೆಡಿ ಮಾಡ್ಕೊಂಡು ಹೇಳ್ತೀನಿ. ಈಗ ಮೇನ್ಸ್ ಏನೇನಿದೆ ಸಬ್ಜೆಕ್ಟ್ಸ್, ಪೋಸ್ಟ್ ಇಂಡಿಪೆಂಡೆನ್ಸ್ ಅಂತ ಬರುತ್ತೆ, ಸೋಷಿಯಲ್ ಇಶ್ಯೂಸ್ ಇದೆ, ಸೋಷಿಯಲ್ ಜಸ್ಟಿಸ್, ಇಂಟರ್ನಲ್ ಸೆಕ್ಯೂರಿಟಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಎಥಿಕ್ಸ್. ದೀಸ್ ಆರ್ ದ ಸಬ್ಜೆಕ್ಟ್ಸ್ ಸ್ಪೆಸಿಫೈಡ್ ಫಾರ್ ಮೇನ್ಸ್. ಇವುಗಳ ಮೇನ್ಸ್ ಅಲ್ಲಿ ಇರುವಂತಹ ಸಬ್ಜೆಕ್ಟ್ಗಳು ಇವು ಮಾತ್ರ. ಇನ್ನು ಮತ್ತೆ ಪ್ರಿಲಿಮ್ಸ್ ಅಲ್ಲಿ ಇದ್ವಲ್ಲ ಎಲ್ಲಾ ಸಬ್ಜೆಕ್ಟ್ ಗಳಿಂದಾನು ಕೂಡ ಬರುತ್ತೆ ಮತ್ತೆ ಅಲ್ಲೂ ಕೂಡ. ಹಾಗಾಗಿ ಇಂಟಿಗ್ರೇಟೆಡ್ ತಯಾರಿ ಆಗುತ್ತೆ ನಿಮ್ದು. ನಾವು ಪಾಂಚಜನ್ಯ IAS ಅಲ್ಲಿ ಸೆಪರೇಟ್ ನೋಟ್ಸ್ ಕೂಡ ಕೊಟ್ಟಿದೀವಿ ಪ್ರತಿಯೊಂದು ಸಬ್ಜೆಕ್ಟ್ ಗಳದ್ದು. ಎಕನಾಮಿ ಕೂಡ ಬರುತ್ತೆ, ಅದರದೇ ಆದಂತ ಒಂದು ಟಾಪಿಕ್ ಇರುತ್ತೆ. ಸೊ ಇವುಗಳನ್ನ ನೀಟಾಗಿ ಮುಗಿಸ್ಕೊಳ್ಬೇಕು. ಯಾವ ತರ ಇದನ್ನ ಓದೋದು? ಮೇನ್ಸ್ ನೋಡ್ರಿ, ಅದು ನಿಮ್ಮ ಬರವಣಿಗೆ ಕೌಶಲ್ಯ. ಪ್ರಿಲಿಮ್ಸ್ ಸಾಕಷ್ಟು ಓದಿರ್ತೀರಿ, ಪ್ರಿಲಿಮ್ಸ್ ನಲ್ಲಿ ಎಷ್ಟು ರಿವಿಷನ್ ಮಾಡ್ತಿರಲ್ಲ, ಇಲ್ಲಿ ಎಷ್ಟು ರಿವಿಷನ್ ಮಾಡೋ ಅಗತ್ಯ ಇರಲ್ಲ. ಅಲ್ಲಿ ಸ್ಟ್ಯಾಟಿಕ್ ಸಾಕಷ್ಟು ಇರುತ್ತೆ. ಒಂದ್ ರೌಂಡ್ ಎಲ್ಲ ನೀಟಾಗಿ ಮುಗಿಸ್ಕೊಂಡು ನೋಟ್ಸ್ ನಿಮ್ ಬಳಿ ಇದ್ರೆ ಸಾಕು, ಮತ್ತೇನು ಮಾಡೋ ಅಗತ್ಯ ಇಲ್ಲ. ನಾನು ಹೋದ ವರ್ಷ ಕೇಳಿದೀನಿ ಸರ್, ನೋಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂದ್ರೆ ಮುಟ್ಲಿಕ್ಕೆ ಹೋಗ್ಬೇಡ್ರಿ. ಅದು ಹಾಗೆ ಇರ್ಲಿ, ನೋಟ್ಸ್ ಆರಾಮಾಗಿ ಇಟ್ಬಿಡ್ರಿ. ಅದನ್ನ ಜಸ್ಟ್ ಒಂದೊಂದ್ಸಾರಿ ಡೈಲಿ ಕನ್ನಡಿಸ್ಕೊಡ್ರಿ, ಒಂದು ಅರ್ಧ ಗಂಟೆ. ಹೊಸದಾಗಿ ಮತ್ತೆ ನೋಟ್ಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಕರೆಂಟ್ ಅಫೇರ್ಸ್ ನಲ್ಲಿ ಬರುತ್ತಲ್ಲ ಟಾಪಿಕ್ಸ್, ಅವುಗಳ ಮೇಲೆ ಜಾಸ್ತಿ ಒತ್ತನ್ನು ನೀವು ಕೊಡ್ಬೇಕಾಗತ್ತೆ. ಇವೆಲ್ಲ ಮುಗಿಬೇಕು. ಇನ್ನು ಎಸ್ಸೆಗೋಸ್ಕರ ಏನ್ ಮಾಡ್ಬೇಕು ಸರ್ ನಾವು? ಕನ್ನಡದವರು ಪ್ರಜಾವಾಣಿ ಪತ್ರಿಕೆಯನ್ನು ತಪ್ಪದೇ ಓದ್ಬೇಕು. ಇಂಗ್ಲಿಷ್ ಸ್ಟೂಡೆಂಟ್ಸ್ ಯಾರು ಇಂಗ್ಲಿಷ್ ಅಲ್ಲಿ ಬರೆಯೋರಿಗೆ, ವಿಷನ್ IAS ವೆಬ್ಸೈಟ್ ಅಲ್ಲಿ ಟಾಪರ್ ಕಾಪೀಸ್ ಅಂತ ಬರುತ್ತೆ, ಅಲ್ಲಿ ಎಸ್ಸೆಗಳು ಸಿಗುತ್ತೆ. ಪ್ರತಿ ವಾರ ನಿಮ್ ಡೈರಿನಲ್ಲಿ ಬರ್ಕೊಡ್ರಿ, ಪ್ರತಿ ವಾರ ಒಂದು ಎಸ್ಸೆನ ಓದ್ಬೇಕು, ಟಾಪರ್ ಎಸ್ಸೆಗಳನ್ನ. ಒಂದು ವರ್ಷದಲ್ಲಿ ಒಂದು 50 ಎಸ್ಸೆ ಓದಿದ್ರೆ ಯಾಕಾಗಲ್ಲ ನಿಮ್ದು IAS? ಹಾಗೆ ಆಗುತ್ತೆ, ಓದ್ಬೇಕು, ಕಡ್ಡಾಯವಾಗಿ ಓದ್ಬೇಕು ಅದನ್ನ. ದೆನ್ ಗವರ್ನೆನ್ಸ್, ಅದನ್ನು ಕೂಡ ನಾವು ಮಾಡ್ತೀವಿ. ಗವರ್ನೆನ್ಸ್ ಅನ್ನೋ ಟಾಪಿಕ್ ಕೂಡ ಇದೆ. ಇನ್ನು ಉಳಿದಿರುವಂತ ಎಲ್ಲಾ ಸಬ್ಜೆಕ್ಟ್ ಇವೆಲ್ಲ ಮೇನ್ಸ್ ಕೂಡ ಮುಗಿಬೇಕು. ಇವೆಲ್ಲ ಮುಗಿಯೋಕೆ ಒಂದು 3 ತಿಂಗಳು ಬೇಕಾಗತ್ತೆ. ಬಟ್ ಎಸ್ಸೆಗೆ ಈಗಲಿಂದಾನೇ ನಿಮ್ ತಯಾರಿ ನಡಿಬೇಕು, ಈಗಲಿಂದಾನೇ ನಿಮ್ಮ ತಯಾರಿ ನಡಿಬೇಕಾಗತ್ತೆ. ಸೊ ಇಷ್ಟು ಸಬ್ಜೆಕ್ಟ್ಗಳು ಮೇನ್ಸ್ ಗಂತಾನೆ ಇರುವಂತದ್ದು. ಇವುಗಳನ್ನ ಪರ್ಫೆಕ್ಟ್ ಆಗಿ ನೀವು ಮಾಡ್ಕೊಳ್ಬೇಕು.
ಒಂದ್ ಸಾರಿ ನೋಟ್ಸ್ ಮಾಡಿ ತೆಗೆದಿಟ್ರೆ ಮುಗೀತು. ಸಿಸ್ಟಮೆಟಿಕ್ ಆಗಿ ಶಾರ್ಟ್ ನೋಟ್ಸ್ ಗಳನ್ನ ಮತ್ತೆ ಮುಟ್ಟೋ ಅಗತ್ಯ ಇಲ್ಲ. ಕನ್ನಡ ವಿದ್ಯಾರ್ಥಿಗಳು ಬಹಳ ಜನ ಇನ್ನೂ ಮಾಡ್ಕೊಂಡಿಲ್ಲ, ಮಾಡ್ಕೊಡ್ರಿ ಇದನ್ನ. ದೆನ್ ಇದು ಹೇಗೆ ಸರ್, ಮತ್ತೆ ನಮ್ಮ ಬಳಿ ಸೋರ್ಸ್ ಇಲ್ಲ ಸರ್, ನಾವು ಕೋಚಿಂಗ್ ಸರಿಯಾಗಿ ತಗೊಂಡಿರಲಿಲ್ಲ. ಇದ್ರದ್ದು ಕೂಡ ಮೇನ್ಸ್ ಅಂತಾನೆ ಒಂದು ಸೆಪರೇಟ್ ಕೋರ್ಸ್ ಮಾಡಿದೀವಿ ನಾವು. ಬರೀ ಮೇನ್ಸ್ ಯಾರಿಗೆ ಬೇಕಾಗಿದೆ ಅವ್ರಿಗೆ. ನಿಮಗೆ ಅದರಲ್ಲಿ ಪೋಸ್ಟ್ ಇಂಡಿಪೆಂಡೆಂಟ್, ಸೋಷಿಯಲ್ ಇಶ್ಯೂಸ್, ಸೋಷಿಯಲ್ ಜಸ್ಟಿಸ್, ಇಂಟರ್ನಲ್ ಸೆಕ್ಯೂರಿಟಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಎಥಿಕ್ಸ್, ಎಸ್ಎ, ಗವರ್ನೆನ್ಸ್ ಇಷ್ಟು ಸಬ್ಜೆಕ್ಟ್ ಗಳು ಸಿಗುತ್ತೆ. ಆ ಕೋರ್ಸ್ ಅನ್ನು ಕೂಡ ಜಾಯ್ನ್ ಆಗಬಹುದು. ಬಟ್ ಎರಡು ಮಿಕ್ಸ್ ಆಗಿ ಅದು ಎಕನಾಮಿದು, ಸೈನ್ಸ್ ಅಂಡ್ ಟೆಕ್ ಅವು ಎಲ್ಲ ಮಿಕ್ಸ್ ಆಗಿ ಬೇಕು ಅಂದ್ರೆ ನೀವು ಫೌಂಡೇಶನ್ ಕೋರ್ಸ್ ಅನ್ನ ಜಾಯ್ನ್ ಆಗಬೇಕಾಗತ್ತೆ. ಸರಿ, ಇನ್ನು ಆಪ್ಷನಲ್ ಏನೇನ್ ಮಾಡ್ಬೇಕು ಸರ್? ನಾನು ಮೊದಲನೇದಾಗಿ ಚೆಕ್ ಮಾಡ್ಕೊಡ್ರಿ, ಎಲ್ಲಾ ನೋಟ್ಸ್ ರೆಡಿ ಮಾಡ್ಕೊಂಡಿದೀರಾ, ಸಿಸ್ಟಮೆಟಿಕ್ ಆಗಿ ಎಲ್ಲ ಮುಗಿಸ್ಕೊಂಡಿದೀರಾ. ಆಮೇಲೆ PYQ ಡೈಲಿ ಮೂರ್ನಾಲ್ಕು PYQ ನೋಡ್ಕೊಂಡು ಟ್ರೈ ಮಾಡಿ. ಓಕೆ, ಈ PYQ ನನ್ ಬಳಿ ಎಲ್ಲಿದೆ ಆನ್ಸರ್, ಓದ್ಕೊಡ್ರಿ, ಅದನ್ನ ರಿವಿಷನ್ ಮಾಡ್ಕೊಡ್ರಿ. ಆಮೇಲೆ ಈಗ ವಾರದಲ್ಲಿ ಒಂದ್ 2-3 ದಿನ ಆನ್ಸರ್ ರೈಟಿಂಗ್ ಟೈಮ್ ಕೊಟ್ಟರು ನಡೆಯುತ್ತೆ. ನಾವು ಸ್ಟಾರ್ಟ್ ಮಾಡೋರಿದೀವಿ. ನೀವು ಕನ್ನಡ ಲಿಟರೇಚರ್ ಆಪ್ಷನಲ್ ನಿಮ್ಮದಿದ್ರೆ ಆನ್ಸರ್ ರೈಟಿಂಗ್ ಸ್ಟಾರ್ಟ್ ಮಾಡೋದಿದೆ ಅದನ್ನ ಪ್ರೋಗ್ರಾಮ್. ಹಾಗೇನೆ GS ನ ಆನ್ಸರ್ ರೈಟಿಂಗ್ ಕೂಡ ಸ್ಟಾರ್ಟ್ ಮಾಡೋದಿದೆ, ಹೇಳ್ತೀನಿ ಅದನ್ನು ಕೂಡ. ಓಕೆ, ಸೊ GS ಮತ್ತು ಎಸ್ಎ. GS ಡೈಲಿ ಒಂದ್ ಆನ್ಸರ್ ಅನ್ನ ಬರೆಯೋದು, ಹಾಗೇನೆ ಎಸ್ಎ ನಲ್ಲಿ ಒಂದು ವೀಕ್ಲಿ ಪ್ರತಿ ವಾರ ಒಂದು ಎಸ್ಸೆನ ಬರಿಬೇಕಾಗತ್ತೆ. ನೀವು ಇಂಪ್ರೂವ್ ಮಾಡ್ಕೊಳ್ಳೇಬೇಕು. 1 ಅವರ್ ಎಸ್ಸೆ ಬರೆಯೋಕೆ ಟೈಮ್ ಕೊಡಬೇಕಾಗತ್ತೆ. ಇಲ್ಲೂ ಕೂಡ ಇಲ್ಲಿವರೆಗೂ ಪ್ರಿಲಿಮ್ಸ್ PYQ ನೋಡ್ಕೊಂಡಿದ್ದೀರಿ, ಇನ್ ಮುಂದೆ ಮೇನ್ಸ್ PYQ ಡೈಲಿ ನೋಡ್ಕೊಳ್ಬೇಕು. ನೀವು ಯಾವ ಸಬ್ಜೆಕ್ಟ್ ಮುಗಿಸ್ತೀರಿ ನೋಡ್ರಿ, ಆ ಸಬ್ಜೆಕ್ಟ್ ಮುಗಿದ ತಕ್ಷಣ PYQ ನೋಡ್ಕೊಳ್ಬೇಕು ಆ ಸಬ್ಜೆಕ್ಟ್. ಇನ್ನೊಂದು, ಯಾವ ತರ ತಯಾರಿ ಮಾಡ್ಬೇಕು, ಎಲ್ಲ ಮಿಕ್ಸ್ ಆಗಿ ಸ್ಟಾರ್ಟ್ ಮಾಡೋ ಹಾಗಿಲ್ಲ. ಒಂದೊಂದ್ ಸಬ್ಜೆಕ್ಟ್ ನ ತಗೊಳ್ಬೇಕು. ಪೋಸ್ಟ್ ಇಂಡಿಪೆಂಡೆನ್ಸ್ ತಗೊಂಡ್ರಿ, ಅದನ್ನ ಮುಗಿಸೋದು. ಇಂಟರ್ನಲ್ ಸೆಕ್ಯೂರಿಟಿ ತಗೊಂಡ್ರಿ, ಅದನ್ನ ಮುಗಿಸೋದು. ಆ ಕಡೆ ಜಿಯೋಗ್ರಫಿ ತಗೊಂಡ್ರೆ ಅದನ್ನ ಮುಗಿಸೋದು. ಹಾಗೆ ಒಂದೊಂದೇ ಸಬ್ಜೆಕ್ಟ್ ಅನ್ನ, ಒಂದೊಂದು ಇಟ್ಟಿಗೆಯನ್ನ ಹೇಗೆ ಇಡ್ತಾರೆ ನೋಡ್ರಿ, ಹಾಗೆ ಇಡ್ತಾ ಹೋಗ್ಬೇಕು. ಎಲ್ಲ ಅರ್ಧಮರ್ಧ ಮಾಡೋ ಹಾಗಿಲ್ಲ. ಹೀಗೆ ನೀವು ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಹೋದ್ರಿ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ನಿಮ್ಗೆ ಮುಗಿಯುತ್ತೆ. ಡಿಸೆಂಬರ್ ವರ್ಗೂ ಇಷ್ಟು ಮಾಡ್ಕೊಳ್ಬೇಕು ನೀವು. ಇದು ಪ್ಲಸ್ ಪ್ರಿಲಿಮ್ಸ್ 2. ಈಗ ಆರಂಭ ಮಾಡೋದಾದ್ರೆ ನೀವು ಥಿಂಕ್ ಮಾಡ್ರಿ, ನಾನು ಪ್ರಿಲಿಮ್ಸ್ ಮುಗಿಸ್ಕೊಳ್ತೀನಿ, ಒಂದ್ ಮೇನ್ಸ್ ಮಾಡ್ಕೊಳ್ತೀನಿ, ಆ ತರ ಮಾಡ್ತೀನಿ. ಅಥವಾ ಮೊದಲು ನಾನು ಮೇನ್ಸ್ ಎಲ್ಲ ಮುಗಿಸ್ಕೊಂಡ್ ಬಿಡ್ತೀನಿ, ಆಮೇಲೆ ಪ್ರಿಲಿಮ್ಸ್ ಕೊಳ್ತೀನಿ, ಆ ತರ ಮಾಡ್ಕೊಳ್ಬಹುದು. ಬಟ್ ಡಲ್ ಆಗ್ಲಿಕ್ಕೆ ಹೋಗ್ಬೇಡ್ರಿ, ನಂದು ಎಕ್ಸಾಮ್ ಸರಿಯಾಗಿಲ್ಲ, ಮಾಡ್ಬೋದು ಈ ಪರೀಕ್ಷೆಯನ್ನ. ಈ ತರ ಎಲ್ಲ ನಿರಂತರವಾಗಿ ನಿಮ್ಮಲ್ಲಿ ಪ್ರಯತ್ನ ಕಂಡು ಬಂದ್ರೆ ನೀವು ಹಾಗೆ ಆಗ್ತೀರಿ, ಅದರಲ್ಲಿ 2 ಮಾತು ಇಲ್ವೇ ಇಲ್ಲ. ಇನ್ನು ಇದಾದ ನಂತರ ನಿಮ್ದು ಟೆಸ್ಟ್ ಸೀರೀಸ್ ಆಗಿರ್ಬೋದು, ಆಮೇಲೆ ಆಥರ್ ಬುಕ್ಸ್ ಕೆಲವೊಬ್ರು ಕೇಳ್ತಾ ಇರ್ತೀರಿ, ಏನೇನು ಓದೋದು ಅದಕ್ಕೆ. ಯಾರು ಈಗಾಗಲೇ ಕೋಚಿಂಗ್ ಅನ್ನ ತಗೊಂಡು ಶಾರ್ಟ್ ನೋಟ್ಸ್ ರೆಡಿ ಮಾಡ್ಕೊಂಡಿದ್ದೀರಿ, ಈಗ ನೀವು ಸ್ಪೆಕ್ಟ್ರಮ್ ಪುಸ್ತಕವನ್ನ ತಗೊಳ್ಬೇಕು. ಡೈಲಿ ಒಂದ್ 2-3 ಪೇಜ್ ಓದ್ಬೇಕು, ಜಾಸ್ತಿ ಬೇಡ. ಅದು ನಾಲೆಜ್ಗೋಸ್ಕರ ಅಲ್ಲ, ನಿಮ್ಮ ಇಂಗ್ಲಿಷ್ ಇಂಪ್ರೂವ್ಮೆಂಟ್ಗೆ ತುಂಬಾ ಚೆನ್ನಾಗಿದೆ ಸ್ಪೆಕ್ಟ್ರಮ್ ಪುಸ್ತಕ. ಇಂಗ್ಲಿಷ್ ತುಂಬಾ ಡಿಫಿಕಲ್ಟ್ ಆಗಿದೆ, ಒಂದೊಂದು ಪೇಜ್ ಓದಕ್ಕೆ ಅರ್ಧ ಗಂಟೆ ಬೇಕಾಗುತ್ತೆ ನಿಮಗೆ. ಹಾಗಾಗಿ ಸ್ಪೆಕ್ಟ್ರಮ್ ಓದ್ಕೊಡ್ರಿ, ಡೈಲಿ 2 ಪೇಜ್ ಅಷ್ಟೇ, ಮುಗಿಸೋಕಲ್ಲ, ಇಂಗ್ಲಿಷ್ ಕಲಿಯೋಕೆ. ಓಕೆ, ಆಮೇಲೆ ಲಕ್ಷ್ಮೀಕಾಂತ್ ಪುಸ್ತಕವನ್ನು ಕೂಡ ತಗೊಳ್ರಿ, ಡೈಲಿ 1 ಅಥವಾ 2 ಪೇಜ್ ಓದ್ರಿ. ಅಂದ್ರೆ ನಿಮಗೆ ಫ್ಯಾಮಿಲಿಯರ್ ಆಗ್ಬೇಕು ಆ ಪದಗಳು, ಆ ವರ್ಡ್ಗಳು ರೂಢಿ ಮಾಡ್ಕೊಡ್ರಿ. ಅದೇ ಪುಸ್ತಕದಲ್ಲಿನೇ ಬರೀರಿ, ಪೆನ್ಸಿಲ್ ನಿಂದ ಮೇಲೆ ಕೆಳಗೆ ಶಬ್ದಾರ್ಥಗಳನ್ನ ಬರೀರಿ. ಅದನ್ನು ಕೂಡ ಯಾವ ತರ ಮಾಡ್ಬೇಕಂತ ಹೇಳಿದೀನಿ. ಆಮೇಲೆ ಯಾರು NCERT ಅಂತ ಹೇಳ್ತಾ ಇದೀರಿ ನೋಡ್ರಿ, ದಿಸ್ ಇಸ್ ಬೆಸ್ಟ್ ಟೈಮ್ ಟು ರೀಡ್ NCERT. ಎವ್ರಿ ಡೇ 1 ಅವರ್ ಓದ್ಕೊಳ್ಬಹುದು ನೀವು, 6 to 12. ಅದರಲ್ಲಿ ಫಸ್ಟ್ ಪೇಪರ್ ಜಿಯೋಗ್ರಫಿ ಮುಗಿಸ್ಕೊಡ್ರಿ ಮೊದಲು, ಆಮೇಲೆ ಹಿಸ್ಟ್ರಿ ಮತ್ತೆ ಆರ್ಟ್ ಅಂಡ್ ಕಲ್ಚರ್ ಮುಗಿಸ್ಕೊಡ್ರಿ NCERT ಇದು. ಆಮೇಲೆ ಎಕನಾಮಿ 11th ಸ್ಟ್ಯಾಂಡರ್ಡ್ ನಲ್ಲಿ ಒಂದಿದೆ, ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ. ಇಂಗ್ಲಿಷ್ ನವ್ರು ಅದನ್ನ ನೋಡ್ರಿ, ಕನ್ನಡದವರು ಇಂಗ್ಲಿಷ್ ಕೂಡ ಓದ್ಕೊಡ್ರಿ. ಆಮೇಲೆ ಕನ್ನಡದಲ್ಲಿ ಕೂಡ ಇದೆ, ಅದೇ 11th ಸ್ಟ್ಯಾಂಡರ್ಡ್ ನಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿ ಅಂತ, ಅದನ್ನ ಓದ್ಕೊಡ್ರಿ. ಅದಾದ್ಮೇಲೆ ಮತ್ತೆ ಉಳಿದಿರುವಂತ NCERT ನೀವು ಇಷ್ಟ ಇದ್ರೆ ಯಾವ್ದಾದ್ರು ಓದ್ಕೊಳ್ಬಹುದು. RS ಶರ್ಮಾ ಅಂತ ಪುಸ್ತಕ ಬರುತ್ತಲ್ಲ, ಅದನ್ನ ನೀವು ಓದ್ಕೊಳ್ಬೇಕು. ಕನ್ನಡ ವಿದ್ಯಾರ್ಥಿಗಳು 6 to 12 ಸಮಾಜ ವಿಜ್ಞಾನ ಪುಸ್ತಕಗಳನ್ನ ಕಡ್ಡಾಯವಾಗಿ ಇನ್ನೊಂದ್ಸಾರಿ ಓದ್ಕೊಳ್ಬೇಕು. ನಿಮ್ಮ ಭಾಷಾ ವೃದ್ಧಿಗೆ, ಇದು ಬರವಣಿಗೆ ಕೌಶಲ್ಯ ವೃದ್ಧಿಗೆ ಏನ್ ಮಾಡ್ಬೇಕಾಗುತ್ತೆ. ಮುಂದಿನ ವರ್ಷ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ಅನ್ಕೊಳ್ಳೋಣ, ಮೇನ್ಸ್ ಬರೆಯೋಕೆ ಭಾಷಾ ಕೌಶಲ್ಯ ಬೇಕಲ್ವಾ. ಅದಕ್ಕೋಸ್ಕರ ಏನ್ ಶಾರ್ಟ್ ನೋಟ್ ಗೀಚ್ ನೋಟ್ ಮಾಡೋ ಅಗತ್ಯ ಇಲ್ಲ, ಜಸ್ಟ್ ಬರ್ಲಿ, ನಿಮ್ ತಲೆಯಲ್ಲಿ ಕನ್ನಡ ಪದಗಳು ತುಂಬಿಕೊಳ್ಳಿ, ಆ ಕಾರಣಕ್ಕಾಗಿ. ಮತ್ತೆ ಯಾವ್ದಾದ್ರು ಐತಿಹಾಸಿಕ ಪುಸ್ತಕಗಳು ನಿಮ್ಗೆ ಸಿಗ್ತಾ ಇದ್ರೆ, ನಿಮ್ ಬಳಿ ಇದ್ರೆ, ಡೈಲಿ ಒಂದ್ ಅರ್ಧ ಗಂಟೆ ಅದರ ಮೇಲೆ ಟೈಮ್ ಸ್ಪೆಂಡ್ ಮಾಡಬಹುದು. ಮೊಬೈಲ್ ಯೂಸ್ ಮಾಡೋ ಬದ್ಲಿ ಅದ್ರ ಮೇಲೆ ನೀವು ಟೈಮ್ ಹಾಕಬಹುದು. ಡೈಲಿ ಸೆಲ್ಫ್ ಹೆಲ್ಪ್ ಬುಕ್ ಅನ್ನ ಓದ್ಬೇಕು. ಡೈಲಿ ಒಂದು 3-4 ಪುಟ ಸೆಲ್ಫ್ ಹೆಲ್ಪ್ ಪುಸ್ತಕವನ್ನು ಓದ್ಕೊಂಡೆ ಮಲ್ಕೊಳ್ಬೇಕು. ಬಹಳಷ್ಟು ಸೆಲ್ಫ್ ಹೆಲ್ಪ್ ಪುಸ್ತಕ ಸಿಗುತ್ತೆ. ನಿಮ್ಗೆ ಇಷ್ಟ ಯಾವುದು ಆ ವ್ಯಕ್ತಿಯ ಒಂದು ಪುಸ್ತಕವನ್ನು, ಯಾವ್ದಾದ್ರು ಈಗ ಅಂದ್ರೆ ಆಕಾಶ, ಅಮ್ಮ ಹೇಳಿದ 8 ಸುಳ್ಳುಗಳು, ಅಥವಾ ಕರುಣಾಳು ಬಾ ಬೆಳಕೆ, ಕ್ಷಣ ಹೊತ್ತು ಅಣಿಮುತ್ತು, ಓ ಮನಸ್ಸೆ ರಿಲ್ಯಾಕ್ಸ್ ಪ್ಲೀಸ್, ಇಂತಹ ಬಹಳಷ್ಟು ಪುಸ್ತಕಗಳಿವೆ. ಪ್ರತಿ ಒಂದಿನ ಒಂದ್ ಕತೆ ಓದ್ಕೊಂಡು ಮಲ್ಕೊಳ್ಳೋದು. ಸೊ ಅದು ನಿಮ್ಮಲ್ಲಿ ಪಾಸಿಟಿವ್ನೆಸ್ ಕೊಡುತ್ತೆ, ಕನ್ನಡ ಬರವಣಿಗೆ ಕೌಶಲ್ಯವನ್ನು ಕೊಡುತ್ತೆ. ಇದಾದ ನಂತರ ಮ್ಯಾಗ್ಝಿನ್ ಓದ್ಬೇಕಾಗತ್ತೆ ನೀವು ಇನ್ ಮುಂದೆ. ಯೋಜನಾ ಅನ್ನುವಂತ ಒಂದು ಮ್ಯಾಗ್ಝಿನ್ ಬರುತ್ತೆ, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಇಂಗ್ಲಿಷ್ ನಲ್ಲಿ ಓದಿ, ಕನ್ನಡದವ್ರು ಕನ್ನಡದಲ್ಲಿ ಓದ್ರಿ. ಡೈಲಿ ಒಂದ್ 3-4 ಪೇಜ್ ಓದೋದು. 3-4 ಪೇಜ್ ಓದೋಕೆ ಅರ್ಧ ಗಂಟೆ ತಗೊಳ್ಳೋ ಆಗಿಲ್ಲ, 10ರಿಂದ 15 ನಿಮಿಷ ಸ್ಪೀಡ್ ಆಗಿ ಓದ್ಬೇಕು. ಅದನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಮೈಂಡ್ ಅನ್ನ. ಕನ್ನಡದಲ್ಲಿ ಇನ್ನೊಂದು ಮ್ಯಾಗ್ಝಿನ್ ಇದೆ, ಹೊಸತು ಅಂತ ಒಂದು ಮ್ಯಾಗ್ಝಿನ್ ಬರುತ್ತೆ, ತುಂಬಾ ಚೆನ್ನಾಗಿದೆ, ಅದನ್ನ ಓದ್ರಿ. ಪಾಂಜನ IAS ಸ್ಟೂಡೆಂಟ್ಸ್ ಆಫ್ಲೈನ್ ಅಲ್ಲಿ ಇದ್ರೆ ನಾವಿಲ್ಲೇ ಆಫೀಸ್ಗೆ ತರಿಸ್ತೀವಿ, ಅದನ್ನ ಇಲ್ಲೂ ಕೂಡ ನೀವು ಓದ್ಕೊಳ್ಬಹುದು. ಸರಿ, ಇನ್ನು ಇಂಗ್ಲಿಷ್ ನಮ್ದು ವೀಕ್ ಇದೆ ಸರ್, ಯಾವ ತರ ನಾವು ಇಂಪ್ರೂವ್ ಮಾಡ್ಕೊಳ್ಳೋಣ. ಮೊದಲು ನ್ಯೂಸ್ ಪೇಪರ್ ಅಂತೂ ಓದ್ಲೇಬೇಕಂತ ಹೇಳಿದೀನಿ ನಾನು, ತಪ್ಸೋ ಹಾಗಿಲ್ಲ.
ವಿಷನ್ ಮ್ಯಾಗಝಿನ್ ನ ಓದ್ಲೇಬೇಕು, ಅದನ್ನ ತಪ್ಸೋ ಹಾಗಿಲ್ಲ. ಇವೆರಡನ್ನ ನೀವು ಸಿಸ್ಟಮೆಟಿಕ್ ಆಗಿ ಓದ್ತಾ ಹೋದ್ರೆ ತಾನಾಗಿನೇ ಇಂಗ್ಲಿಷ್ ಇಂಪ್ರೂವ್ ಆಗುತ್ತೆ. ಅವ್ ನಮ್ಗೆ ಕಷ್ಟ ಆಗ್ತಾ ಇದೆ ಸರ್, ಈಗ ಏನ್ ಮಾಡೋಣ? ಮಾಸ್ಟರ್ ಇಂಗ್ಲಿಷ್ ಕೋರ್ಸ್ ಮುಗಿಸ್ಕೊಡ್ರಿ ಇನ್ನೊಂದ್ಸಾರಿ. ಇಂಗ್ಲಿಷ್ ಶಾರ್ಟ್ ಸ್ಟೋರಿ ಬುಕ್ ಸಿಗುತ್ತೆ ಸಣ್ಣ ಮಕ್ಕಳಿಗೆ, 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಪುಸ್ತಕಗಳಲ್ಲಿ ಮಕ್ಕಳಿಗೆ ಪುಸ್ತಕದಲ್ಲಿರುವಂತಹ ಕಥೆಗಳಿರುತ್ತೆ. ಅಂತಹ ಕತೆ ಪುಸ್ತಕನ ತಗೊಳ್ಬೇಕು. ಕಾಮಿಕ್ಸ್ ಅಂತ ಇರುತ್ತೆ, ಅಂದ್ರೆ ಚಿತ್ರ ಇರುತ್ತೆ ಅದ್ರೊಳಗಡೆ, ಮತ್ತೆ ಸ್ಟೋರಿ ಇರುತ್ತೆ. ಅದನ್ನ ಆನ್ಲೈನ್ ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು, PDF ಸಿಗುತ್ತೆ. ಇಂಗ್ಲಿಷ್ ಕಾಮಿಕ್ ಸ್ಟೋರೀಸ್ ಫಾರ್ ಚಿಲ್ಡ್ರನ್ ಅಂತ ತಗೊಳ್ರಿ. ಸ್ಟ್ಯಾಂಡರ್ಡ್ ಓದಿರಿ, 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅಂತ ಆ ಕಥೆಗಳನ್ನ ಓದ್ರಿ. ಡೈಲಿ ಒಂದ್ ಕತೆ ಓದ್ರಿ, ಇಂಗ್ಲಿಷ್ ಇಂಪ್ರೂವ್ ಆಗುತ್ತೆ. ಹಾರ್ಡ್ ವರ್ಕ್ ಮಾಡ್ಲೇಬೇಕು ನೀವೀಗ. ನನಗೆ ಹಾಗೆ ಇಂಗ್ಲಿಷ್ ಅಂದ್ರೆ ಬರಲ್ಲ, ಮತ್ತೆ ಸಡನ್ ಆಗಿ ನೀವು ನ್ಯೂಸ್ ಪೇಪರ್ ಮತ್ತೆ ವಿಷನ್ ಮ್ಯಾಗಝಿನ್ ಅರ್ಥ ಆಗಲ್ಲ ಅಂದಾಗ ಕತೆ ಆದ್ರೂ ಓದೋಕೆ ಆರಾಮ ಮಾಡ್ರಿ. ರಾಮಾಯಣ ಮಹಾಭಾರತ ಪುಸ್ತಕನ ಡೌನ್ಲೋಡ್ ಮಾಡ್ಕೊಡ್ರಿ ಇಂಗ್ಲಿಷ್ ಅಲ್ಲಿ. ರಾಮಾಯಣ ಮಹಾಭಾರತ ಸ್ಟೋರೀಸ್ ಫಾರ್ ಚಿಲ್ಡ್ರನ್ ಇನ್ ಕಾಮಿಕ್ಸ್ ಅಂತ ಹೊಡಿರಿ, PDF ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಡ್ರಿ. ಇಲ್ಲ ಹಾರ್ಡ್ ಕಾಪಿ ಬುಕ್ಸ್ ತರಿಸ್ಕೊಡ್ರಿ, ಓದ್ರಿ ಪ್ರತಿದಿನ. ಇಂಗ್ಲಿಷ್ ಇಂಪ್ರೂವ್ ಆಗೇ ಆಗುತ್ತೆ. ಕತೆ ಕೇಳಿ ಕತೆ ಓದಿ ಇಂಗ್ಲಿಷ್ ಇಂಪ್ರೂವ್ ಆಗ್ಲೇಬೇಕು, ಆಗುತ್ತೆ. ಆಮೇಲೆ ಇಂಗ್ಲಿಷ್ ಕತೆಗಳನ್ನ ನೀವು ಆನ್ಲೈನ್ ಅಲ್ಲಿ ಕೂಡ ಕೇಳಬಹುದು, ಚಿಲ್ಡ್ರನ್ ಸ್ಟೋರಿಗಳನ್ನ. UPSC ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಇರುತ್ತೆ ನೋಡ್ರಿ, ಒಂದೊಂದು ಟಾಪಿಕ್ ಮೇಲೆ ಮಾಡಿರ್ತಾರೆ, ಅವುಗಳನ್ನ ಇಂಗ್ಲಿಷ್ ನಲ್ಲಿ ನೋಡ್ರಿ, ಇಂಪ್ರೂವ್ ಆಗ್ತಾ ಹೋಗುತ್ತೆ. ಡೈಲಿ 10 minutes ಇಷ್ಟೆಲ್ಲ ಪ್ರಯತ್ನ ಮಾಡ್ಬೇಕು. ನಾನು ಇವತ್ತು ಏನೇನ್ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಪಾಯಿಂಟ್ ಮಾಡ್ಕೊಂಡು ಇಟ್ಕೊಳ್ಬೇಕು ನೀವು ಒಂದ್ ಕಡೆ, ಅಂದ್ರೆ ಮಾತ್ರ ನೀವು ಸೀರಿಯಸ್ ವಿದ್ಯಾರ್ಥಿ. ಕೇಳ್ತೀರಿ ಬಿಟ್ಟು ಬಿಡ್ತೀರಿ ಅಂದ್ರೆ ಆಗಲ್ಲ. ಒಂದು ಡೈರಿ ಇರುತ್ತೆ. ನೀವು IAS ಮಾಡೋರಿದ್ದೀರಿ ಅಂತಂದ್ರೆ ಒಂದು ಡೈರಿ ನಿಮ್ ಬಳಿ ಇರಲೇಬೇಕು. ಒಂದು ಡೈರಿ ಪ್ಲಸ್ ಒಂದು ಡೈಲಿ ಪ್ಲಾನರ್. ಡೈಲಿ ಪ್ಲಾನರ್ ಅಂದ್ರೆ ನೀವು ಅವತ್ತು ಏನ್ ಮಾಡ್ಬೇಕಾಗಿದೆ ಅದು. ಡೈರಿ ಅಂತಂದ್ರೆ ನಿಮ್ಮ ಗುರಿಗಳು, ನಿಮ್ಮ ಏನಾದ್ರು ಒಳ್ಳೆ ಅಂಶ ನೋಡಿರ್ತೀರಲ್ಲ ಅಲ್ಲಿ ಇಲ್ಲಿ, ಅದನ್ನ ಇಲ್ಲಿ ಶೇಖರಣೆ ಮಾಡ್ಕೊಳ್ತಾ ಹೋಗ್ಬೇಕು. ಇವತ್ತು ನಾನು ಹೇಳ್ತಾ ಇರೋದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದನ್ನ ರೆಡಿ ಮಾಡೋಕೆ 1 ಗಂಟೆ ತಗೊಂಡಿದ್ದೀನಿ ನಾನು. ಈ ಸಮಯ ವೇಸ್ಟ್ ಆಗಬಾರ್ದು ನಿಮ್ದು, ವಾಪಸ್ ಸಮಯ ಬರೋದಿಲ್ಲ ನಿಮ್ಗೆ. ತುಂಬಾ ಕಷ್ಟ ಇದೆ ಜೀವನ, ಸ್ವಲ್ಪ ಪ್ರಯತ್ನ ಪಟ್ರೆ ತುಂಬಾ ಈಸಿ ಇದೆ. ಹಾಗಾಗಿ ಇವನ್ನ ಫಾಲೋ ಮಾಡ್ರಿ. ಹಾಗೇನೆ ಇಂಗ್ಲಿಷ್ ಮತ್ತೆ ಬೇರೆ ಬೇರೆ ಪುಸ್ತಕಗಳು ಸಿಗುತ್ತೆ, ಸೆಲ್ಫ್ ಹೆಲ್ಪ್ ಪುಸ್ತಕ, ಅವನು ಕೂಡ ನೀವು ಟ್ರೈ ಮಾಡ್ಬೋದು. ಸ್ವಲ್ಪ ಕಷ್ಟ ಆಗುತ್ತೆ ಆರಂಭದಲ್ಲಿ, ರೂಢಿ ಆದ್ರೆ ಈಸಿ ಆಗುತ್ತೆ. ಎಲ್ಲಾನು ಈಸಿನೇ. ಈಜ್ ಕಲಿಯೋದು ಕಷ್ಟ ಆರಂಭದಲ್ಲಿ, ಬೈಕ್ ಕಲಿಯೋದು ಕಷ್ಟ, ಸೈಕಲ್ ಕಲಿಯೋದು ಕಷ್ಟ, ಗುಡ್ಡ ಇರೋದು ಕಷ್ಟ, ಓಡೋದು ಕಷ್ಟ. ಬಟ್ ಬರ್ತಾ ಬರ್ತಾ ಬರುತ್ತಲ್ಲ. ಮಗು ಮೊದಲು ಅಂಬೆಗಾಲ ಇಡ್ತಾ ಇರತ್ತೆ, ಎದ್ದಿಲೋ ಕೇಳಿ ಟ್ರೈ ಮಾಡುತ್ತೆ ಮಾಡುತ್ತೆ ಮಾಡುತ್ತೆ, ಬೀಳ್ತಾನೆ ಇರುತ್ತೆ ಪದೇ ಪದೇ. ಆದ್ರೆ ಕೊನೆಗೊಂದನ ಎದ್ ನಿಲ್ಲುತ್ತಲ್ಲ. ಇದು ಕೂಡ ಹಾಗೇನೆ, ನೀವು ಕೂಡ ಎದ್ ನಿಲ್ಲೇಬೇಕಿಲ್ಲಿ. ಎದ್ದು ನಿಂತ್ರೆ ಮಾತ್ರ ನಿಮಗೆ ಜಗತ್ತು ಗೌರವ ಕೊಡುತ್ತೆ. ಇಲ್ಲ ನಿಮ್ಮಿಂದ ಆಗ್ಲಿಲ್ಲ ಅನ್ಕೊಳ್ರಿ, ನೀವು ಯಶಸ್ವಿ ಆಗೋದಿಲ್ಲ. ಆಮೇಲೆ ನೀವು ಎಷ್ಟೇ ನಿಮ್ಮ ಸೋಲುಗಳಿಗೆ ಸಬೂಬನ ಕೊಟ್ಟರು ಕೂಡ ಜಗತ್ತನ್ನ ಸ್ವೀಕರಿಸೋಕೆ ರೆಡಿ ಇಲ್ಲ. ಅದನ್ನ ನಿಮ್ಮ ತನವನ್ನ, ನಿಮ್ಮ ಕೌಶಲ್ಯವನ್ನ, ನಿಮ್ಮ ಸಾಮರ್ಥ್ಯವನ್ನ ನೀವು ಪ್ರೂವ್ ಮಾಡ್ಕೊಳ್ಳೇಬೇಕು. ಪದೇ ಪದೇ ಮಾಡ್ಕೊಳ್ತಾ ಇರ್ಬೇಕು. ನಿಂತು ನೀರಾಗೋ ಹಾಗಿಲ್ಲ. ಇಷ್ಟು ನಿಮ್ಮ ಇಂಗ್ಲಿಷ್ ಇಂಪ್ರೂವ್ಮೆಂಟ್ಗೆ. ಇನ್ನು ಟೆಸ್ಟ್ ಸರ್ ನಾವ್ ಯಾವ ತರ ಬರೀಬೇಕು? ಮೊದಲನೇದಾಗಿ ನೀವು ಒಂದು ಪ್ರಿಲಿಮ್ಸ್ ಸಬ್ಜೆಕ್ಟ್ ಮುಗಿಸ್ಕೊಂಡ ತಕ್ಷಣ ಅದೇ ಸಬ್ಜೆಕ್ಟ್ಗೆ ರಿಲೇಟ್ ಆಗಿರುವಂತ 400 ರಿಂದ 500 ಕ್ವಶನ್ಗಳನ್ನ ಸಾಲ್ವ್ ಮಾಡಬೇಕು. ಹೋದ ವರ್ಷ ಟೆಸ್ಟ್ ಸೀರೀಸ್ ಬರ್ದಿರ್ತೀರ ಒಂದು 30-40, ಅವುಗಳನ್ನಾದ್ರೂ ಓದ್ಕೊಡ್ರಿ, ಮತ್ತೆ ರಿವಿಷನ್ ಮಾಡ್ರಿ. ಇಲ್ಲ ಹೊಸ ಟೆಸ್ಟ್ ಸೀರೀಸ್ ಅನ್ನ ನೋಡ್ಕೊಂಡು ಕೂಡ ನೀವು ಸಾಲ್ವ್ ಮಾಡಬಹುದು. ಟೆಸ್ಟ್ ತರ ಏನು ಬರೆಯೋ ಅಗತ್ಯ ಇಲ್ಲ. ಇದನ್ನ ಕ್ವಶನ್ ಆನ್ಸರ್ ರೀತಿ ಟ್ರೈ ಮಾಡೋದು. ಕ್ವಶನ್ ನೋಡೋದು, ಆನ್ಸರ್ ಗೆಸ್ ಮಾಡೋದು, ಆಮೇಲೆ ಆನ್ಸರ್ ನೋಡೋದು. ನಿಮ್ಗೆ ತಪ್ಪಾಗಿರೋ ತಪ್ಪು, ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಆದ್ರೆ ಯಾಕೆ ಕರೆಕ್ಟ್ ಆಯ್ತು, ತಪ್ಪಾದ್ರೆ ಯಾಕೆ ತಪ್ಪದೆ, ಅಲ್ಲಿ ಮತ್ತೆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು. ಪ್ರತಿಯೊಂದು ಸಬ್ಜೆಕ್ಟ್ ಮುಗಿದ ತಕ್ಷಣ ಎನ್ವೈರ್ಮೆಂಟ್ ಮುಗಿಸ್ಕೊಂಡಿದೀರಿ ಅಂದ್ರೆ ಎನ್ವೈರ್ಮೆಂಟ್ ಮೇಲೆ ಒಂದು 4-5 ಕ್ವಶನ್ ಸಾಲ್ವ್ ಮಾಡ್ಕೊಂಡು 4-5 ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ಕೊಡ್ರಿ. ಮುಗಿತ ಅಲ್ಲಿಗೆ. ಎನ್ವೈರ್ಮೆಂಟ್ ನೋಟ್ಸ್ ರೆಡಿ ಆಯ್ತು, ಇದು ಕ್ವಶನ್ ಪೇಪರ್ ರೆಡಿ ಆಯ್ತು. ಆಮೇಲೆ ಅದೇ ಎನ್ವೈರ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ PYQ ಕೂಡ ನೋಡ್ಕೊಂಡ್ರಿ, ಸಾಕಲ್ವಾ? ಇನ್ನೇನ್ ಬೇಕು ನಿಮ್ಗೆ? ಇದಾದ್ಮೇಲೆ ಇದು ಡಿಸೆಂಬರ್ ವರೆಗೂ ಮಾಡ್ಕೊಳ್ತೀರಿ. ಜನವರಿಯಿಂದ ಒಂದು 15 ರಿಂದ 20 ಫುಲ್ ಲೆಂತ್ ಟೆಸ್ಟ್ ಬರೀರಿ, ಕ್ಲಿಯರ್ ಆಗುತ್ತೆ ನಿಮ್ದು. ಆರಾಮಾಗಿ ಕ್ಲಿಯರ್ ಮಾಡ್ಕೊಳ್ಬಹುದು. ಓಕೆ, ಸೊ ದಿಸ್ ಈಸ್ ದ ಸಿಸ್ಟಮೆಟಿಕ್ ವೇ ಟು ಪ್ರಿಪೇರ್. ನೆಕ್ಸ್ಟ್ ಕೋಚಿಂಗ್ ಈಗಾಗಲೇ ಹೇಳಿದೀನಿ ನಾನು. ಫುಲ್ ಕೋರ್ಸ್ ನಿಮ್ಮದು ಸರಿಯಾಗಿ ಆಗಿಲ್ಲ, ಸೆಲ್ಫ್ ಸ್ಟಡಿ ಮಾಡಿರೋರು ಇದೀರಿ, ಜಾಯ್ನ್ ಆಗ್ರಿ ಕೋರ್ಸ್ಗೆ. ಇಲ್ಲ ಪ್ರಿಲಿಮ್ಸ್ ಇನ್ನೊಂದ್ಸಾರಿ ಕೇಳ್ತೀನಿ ಅಂದ್ರೆ ಪ್ರಿಲಿಮ್ಸ್ ಜಾಯ್ನ್ ಆಗ್ರಿ, ಮೇನ್ಸ್ ಇನ್ನೊಂದ್ಸಾರಿ ಕೇಳ್ತೀನಿ ಅಂದ್ರೆ ಮೇನ್ಸ್ ಜಾಯ್ನ್ ಆಗ್ರಿ. ಇಲ್ಲ ಒಂದೊಂದು ಸಬ್ಜೆಕ್ಟ್ ಸಾಕು ಸರ್ ನನಗೆ ಪ್ರಿಲಿಮ್ಸ್ ಅಂದ್ರೆ ಪ್ರಿಲಿಮ್ಸ್ ಅಷ್ಟೇ ನೀವು ತಗೊಳ್ಬಹುದು. ಒಂದು ಸಾರಿ ನೀವು ಕ್ಲಾಸಸ್ ಕೇಳಿಲ್ಲ, ನಾನು ಸೆಲ್ಫ್ ಸ್ಟಡಿ ಮೇಲೆ ಟ್ರೈ ಮಾಡ್ತೀನಿ, ನಾವು ಬಿಡುವಿದೀವಿ ಅಂತ ಅಂದ್ರೆ ದಯವಿಟ್ಟು ಆ ತಪ್ಪನ್ನ ಮಾಡ್ಬೇಡಿ. ಪಾರ್ಟ್ ಟೈಮ್ ಜಾಬ್ ಮಾಡ್ತಾದ್ರು ಮಾಡ್ಕೊಳ್ಬೇಕು ನೀವು. ಓಕೆ, ಸೊ ಟೆಸ್ಟ್ ಸೀರೀಸ್ ಅನ್ನ ಯಾವ ತರ ಟ್ರೈ ಮಾಡ್ಬೇಕಂತ ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ. ಮೇನ್ಸ್ ಟೆಸ್ಟ್ ಸೀರೀಸ್ ನಾವು ಶೀಘ್ರದಲ್ಲೇ ಆರಂಭ ಮಾಡೋರಿದ್ದೀವಿ, ಅದ್ರ ಬಗ್ಗೆ ಡೋಂಟ್ ವರಿ. ದೆನ್ ಇದಾದ ನಂತರ ನಮ್ದು ಡೈಲಿ ಟೈಮ್ ಟೇಬಲ್ ಯಾವ ತರ ಇರಬೇಕು ಸರ್? ನೋಡ್ರಿ, ಕೆಲವೊಬ್ರು ಬೆಳಗ್ಗೆ 5 ಗಂಟೆಗೆ ಹೇಳ್ತೀರಿ, ಕೆಲವೊಬ್ರು 8 ಗಂಟೆಗೆ ಎದ್ದು ರಾತ್ರಿ 12 ಗಂಟೆವರೆಗೂ ಓದ್ಕೊಳ್ತೀರಿ. ನಿಮ್ಮ ಟೈಮ್ ಟೇಬಲ್ ಪ್ರಕಾರ ಈ ಒಂದು ಶೆಡ್ಯೂಲ್ ಗಳನ್ನ ಫಿಕ್ಸ್ ಮಾಡ್ಕೊಳ್ಬಹುದು. ನಾನು ಹೇಳೋದು ಏನಂದ್ರೆ, ನಿಮ್ಮ ಪ್ರಿಪರೇಷನ್ 45:10:5 ಈ ರೀತಿಯಲ್ಲಿ ಇರಬೇಕು. ಯಾವ ತರ? ಈಗ ನೀವು 2 ಗಂಟೆ ಓದೋರು ಇದೀರಿ ಅನ್ಕೊಳ್ಳೋಣ. ಯಾವ ತರ ಓದ್ಬೇಕು? ಮೊದಲು ಓದೋಕ್ ಕೂತ್ಕೊಂಡ್ರಿ, 45 ನಿಮಿಷ ಓದ್ಬೇಕು. 45 ನಿಮಿಷ ಏನ್ ಓದಿದಿರಿ ಅದನ್ನ 10 ನಿಮಿಷ ರಿವಿಷನ್ ಮಾಡ್ಬೇಕು. ಆಮೇಲೆ 5 ನಿಮಿಷ ಬ್ರೇಕ್ ತಗೊಳ್ಬೇಕು. ಸರಿ, ಇದಾದ್ಮೇಲೆ ಮತ್ತೆ ನೆಕ್ಸ್ಟ್ 45 ನಿಮಿಷ ಓದ್ಬೇಕು, 10 ನಿಮಿಷ ರಿವಿಷನ್ ಮಾಡ್ಬೇಕು, ನೆಕ್ಸ್ಟ್ 1 hour 2 hour ಬ್ರೇಕ್ ತಗೊಳ್ಬೇಕು. ಈ ತರ 2 ಅಥವಾ 3 ಸೆಷನ್ ಗಳನ್ನ ಮಾಡ್ಕೊಡ್ರಿ. ಆ ತರ 2 ಕರೆಂಟ್ ಅಫೇರ್ಸ್ ಸೆಷನ್ ಆಗ್ಲಿ, ದ ಹಿಂದೂ, ವಿಷನ್ ಮ್ಯಾಗಝಿನ್ ಮತ್ತು ಪ್ರಜಾವಾಣಿಗೆ, 3 GS
ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಎನ್ವೈರ್ಮೆಂಟ್ಗೆ ಒಂದು 2 ಅವರ್, ಒಂದು ಅದ್ರ ಜೊತೆ ಒಂದು ಇಂಟರ್ನಲ್ ಸೆಕ್ಯೂರಿಟಿ ಆ ತರ ಮಿಕ್ಸ್ ಮಾಡ್ಕೊಂಡು ಓದ್ಕೊಳ್ಬಹುದು. ಅಂತ 3 ಸೆಷನ್ ಆಗ್ಲಿ ಅದನ್ನ ಓದ್ಬೇಕು ಕೂಡ. ಓದೋರು ಓದ್ಬೇಕು, ಫಸ್ಟ್ ಟೈಮ್ ಕೋಚಿಂಗ್ ತಗೊಳ್ಳೋರು ವಿಡಿಯೋಗಳನ್ನ ನೋಡ್ಕೊಂಡು ಅಲ್ಲೇ ಓದ್ಕೊಳ್ಬೇಕು ಅವತ್ತಿಂದ ಅವತ್ತೆ. ಇನ್ನು ಆಪ್ಷನಲ್ ಪ್ರತಿದಿನ 2 ಗಂಟೆ ನೀವು ಕೊಡ್ಬೇಕು, 2 ಸೆಷನ್ ಕೊಡ್ಬೇಕು. ಅದಕ್ಕೆ 1 ಸೆಷನ್ NCERT ಮತ್ತು ಅದ್ರ ಪುಸ್ತಕಗಳಿಗೆ. NCERT ಮುಗಿಸ್ಕೊಡ್ರಿ, NCERT ಆಮೇಲೆ ಲಕ್ಷ್ಮೀಕಾಂತ್ ಸ್ಪೆಕ್ಟ್ರಮ್ ಅಂತ ಹೇಳಿದ್ನಲ್ಲ ಇಲ್ಲಿ ಮಾಡ್ಕೊಡ್ರಿ. ಇನ್ನು 1 ಅವರ್ ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ ಗೆ ಯಾವ್ದಾದ್ರು ಯೋಜನಾ ಮ್ಯಾಗಝಿನ್, ಹೊಸತು ಮ್ಯಾಗಝಿನ್, ಆಮೇಲೆ ಅದು ಇಂಗ್ಲಿಷ್ ಕಾಮಿಕ್ಸ್ ಅಂತ ಹೇಳಿದೆ, ಇಂಗ್ಲಿಷ್ ಗ್ರಾಮರ್ ಅಂತ ಹೇಳಿದೆ, ಸೆಲ್ಫ್ ಹೆಲ್ಪ್ ಪುಸ್ತಕಗಳಂತ ಹೇಳಿದೆ, ಅವನ್ನೆಲ್ಲ ನೀವು ಇಲ್ಲಿ ಆಡ್ ಮಾಡ್ಕೊಳ್ಬೇಕು. ಸೊ ಟೋಟಲ್ ಎಲ್ಲ ಸೇರಿಸಿದ್ರೆ 8 ಗಂಟೆ ಆಗುತ್ತೆ. ಕಂಪಲ್ಸರಿ ಇಷ್ಟನ್ನ ಮಾಡ್ಲೇಬೇಕು. ಸೊ ಇದನ್ನ ಮೇಂಟೈನ್ ಮಾಡೋಕೆ ನೀವು ಸ್ಟಡಿ ಟ್ರ್ಯಾಕರ್ ನ ಫಾಲೋ ಮಾಡ್ಬೇಕು. ಸ್ಟಡಿ ಟ್ರ್ಯಾಕರ್ ನಾನು ಫಾಲೋ ಮಾಡಲ್ಲ ಸರ್, ನಾನು IAS ಕ್ಲಿಯರ್ ಮಾಡ್ತೀನಿ ಅಂದ್ರೆ ಅದಾಗಲ್ಲ. ಶಿಸ್ತಿಲ್ಲ ನಿಮ್ಮ ಬಳಿ ಅಂದ್ರೆ ಹೇಗ್ ಮಾಡ್ತೀರಿ ನೀವು? ಏನ್ ಓದ್ತಾ ಇದ್ರೆ ಅನ್ನೋದು ಲೆಕ್ಕನೇ ಇಲ್ಲ ಅಂದ್ರೆ ಯಾವ ತರ ಮಾಡೋರು ನೀವು? ಸೊ ಸ್ಟಡಿ ಟ್ರ್ಯಾಕರ್ ಯಾವ ತರ ಫಾಲೋ ಮಾಡ್ಬೇಕು ಅನ್ನೋದು ಕೂಡ ಯೂಟ್ಯೂಬ್ ಅಲ್ಲಿ ನಾನು ಬಹಳ ಸಾರಿ ಹೇಳಿದೀನಿ. ಆ ಮೆಥಡ್ ನ ಫಾಲೋ ಮಾಡ್ರಿ. ಇನ್ನು ಎವ್ರಿ ಸಂಡೇ ಡಿಸೆಂಬರ್ ವರೆಗೂ ಹಾಫ್ ಡೇ ಬ್ರೇಕ್ ತಗೊಳ್ಬೇಕು. ಬೆಳಗ್ಗೆ 9 ರಿಂದ 12 ಓದ್ಕೊಡ್ರಿ, 12 ನಂತರ ರಾತ್ರಿ ಮಲಗೋರು ಪುಸ್ತಕ ಮುಟ್ಲಿಕ್ಕೆ ಹೋಗ್ಬೇಡ್ರಿ. ಎವ್ರಿ ಸಂಡೇ ಬ್ರೇಕ್ ಇರಲಿ ನಿಮ್ಗೆ. ಇನ್ನು ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾ ಬೇಡ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ 1 ವರ್ಷ ಬ್ಯಾನ್ ಮಾಡ್ರಿ. ನಿಮ್ಮ ಮೊಬೈಲ್ ನಿಂದ ಬ್ಯಾನ್ ಮಾಡ್ರಿ. ಒಂದು ಯುವರ್ ಅವರ್ ಅಂತ ಒಂದು ಆಪ್ ಬರುತ್ತೆ. ಯುವರ್ ಅವರ್ ಅಂತ ಒಂದು ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡು ಪ್ರತಿದಿನ ಎಷ್ಟು ಅವರ್ ಮೊಬೈಲ್ ಯೂಸ್ ಮಾಡ್ತಾ ಇದೀರಿ ಅಂತ ನೋಡ್ರಿ. ಮೊಬೈಲ್ ಅನ್ನ ಆಗಾಗ ಲಾಕ್ ಮಾಡಿ ಇಟ್ಕೊಂಡು ಸ್ಟಡಿ ಮಾಡ್ರಿ. ಅದ್ರಲ್ಲಿ ಆಪ್ಷನ್ಸ್ ಇದೆ, ಅದನ್ನ ಫಾಲೋ ಮಾಡ್ರಿ. ನೀವು ಯೂಸ್ ಮಾಡ್ಬೇಕಾಗಿರೋ ಆಪ್ಗಳು ಟೆಲಿಗ್ರಾಮ್ ಪ್ಲಸ್ ಯೂಟ್ಯೂಬ್ ಮತ್ತು ವಾಟ್ಸ್ಆಪ್. ಟೆಲಿಗ್ರಾಮ್ ನಿಮಗೆ ಕಂಟೆಂಟ್ ಸಿಗುತ್ತೆ ಇಲ್ಲಿ. ನಮ್ಮ ಪಾಂಚಜನ್ಯ IAS ಯೂಟ್ಯೂಬ್ ಚಾನಲ್ ಮತ್ತು ಟೆಲಿಗ್ರಾಮ್ ಎರಡನ್ನೂ ಕೂಡ ಫಾಲೋ ಮಾಡ್ರಿ. ಪಾಂಚಜನ್ಯ IAS ಟೆಲಿಗ್ರಾಮ್ ಚಾನಲ್ ತುಂಬಾ ಇಂಪಾರ್ಟೆಂಟ್. ಪ್ರತಿದಿನ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಾನು ಹಾಕ್ತಾ ಇರ್ತೀನಿ. ಇನ್ನು ವಾಟ್ಸ್ಆಪ್ ನಲ್ಲಿ ಯಾವುದೇ ಕಾರಣಕ್ಕೂ ಸ್ಟೇಟಸ್ ಗಳನ್ನ ಇಡಬೇಡ್ರಿ. ಅದು ಯಾರದೇ ಬರ್ತ್ಡೇ ವಿಶಸ್ ಇರ್ಲಿ, ಪರ್ಸನಲ್ ಮೆಸೇಜ್ ಮಾಡ್ರಿ, ಸ್ಟೇಟಸ್ ಇಡಬೇಡ್ರಿ. IAS ಓದ್ತಾ ಇದೀರಿ ನೀವು, ಇನ್ನೊಬ್ಬರ ಸ್ಟೇಟಸ್ ನೀವು ನೋಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಅನವಶ್ಯಕವಾದಂತ ಸ್ಟೇಟಸ್ ಗಳನ್ನ ಇಡ್ಲಿಕ್ಕೆ ಹೋಗ್ಬೇಡ್ರಿ. ಒಂದು ವರ್ಷ ತಡ್ಕೊಡ್ರಿ. ಅದನ್ನ ಆ ಕುತೂಹಲ ಅದೆಲ್ಲ ಬರುತ್ತೆ. ನೀವು IAS ಆದ್ಮೇಲೆ ನಿಮ್ಮ ಸ್ಟೇಟಸ್ ಎಲ್ಲರೂ ಇಡ್ತಾರೆ. ನಿಮ್ಮ ಸ್ಟೇಟಸ್ ಅನ್ನ ಇನ್ನೊಬ್ರು ಇಡೋ ತರ ಆಗ್ರಿ. ನಾರ್ಮಲ್ ಸ್ಟೂಡೆಂಟ್ ಗಳ ಆಗೋದ್ ಬೇಡ. ಯು ಶುಡ್ ಬಿ ಪವರ್ಫುಲ್. ನೀವೇನಾದ್ರು ಇಟ್ಟಿದ್ದೀರಿ ಅಂದ್ರೆ ನೋಡ್ಬೇಕು ಅದನ್ನ ಜನ. ಇಲ್ಲಿವರೆಗೂ ಅಬ್ಸರ್ವ್ ಮಾಡಿದೀರಾ? ಬಹುಶಃ ನಿಮ್ ನಂಬರ್ ನನ್ನ ಹತ್ರನೂ ಇದ್ರೆ ನಾನು ಯಾವತ್ತಾದ್ರೂ ಪರ್ಸನಲ್ ಮಾಹಿತಿ ಏನಾದ್ರು ಸ್ಟೇಟಸ್ ನಲ್ಲಿ ಇಟ್ಟಿರ್ತೀನಾ? ಇಡಬಾರ್ದು, ಅಗತ್ಯ ಇಲ್ಲ. ಈಗ ಒಂದ್ ಯಾವ್ದಾದ್ರು ಗುರಿಯೆಲ್ಲ ಹೋಗ್ತಾ ಇರುವಾಗ ನಾವು ಸ್ಟೇಟಸ್ ಇಡೋ ಅಗತ್ಯನೇ ಇಲ್ಲ. ನಿಮ್ ಸಾಧನೆ ನೀವು ಮಾಡಿದ ತಕ್ಷಣ ಜನಾನೇ ಎಲ್ಲ ನಿಮ್ ಸ್ಟೇಟಸ್ ಅನ್ನ ಇಡೋಕ್ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಇನ್ನೊಬ್ಬರ ಸ್ಟೇಟಸ್ ಅನ್ನು ಕೂಡ ನೀವು ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಅನಗತ್ಯ. ಅವ್ರ ಜೀವನದಲ್ಲಿ ಆಗ್ತಾ ಇರೋದನ್ನ ತಿಳ್ಕೊಂಡು ನೀವೇನ್ ಮಾಡೋರಿದ್ದೀರಿ? ಕರೆಂಟ್ ಅಫೇರ್ಸ್ ನಲ್ಲಿ ಏನಾಗ್ತಾ ಇದೆ ನೋಡ್ರಿ, ಇನ್ನೊಬ್ರ ಲೈಫ್ ನಲ್ಲಿ ಏನಾಗ್ತಾ ಇದೆ ಅಂತ ಅಲ್ಲ. ಅದಾಗತ್ಯ ಇಲ್ಲ, ಬೇಡ, ಇಡ್ಲಿಕ್ಕೆ ಹೋಗ್ಬೇಡ್ರಿ. ದೆನ್ ಅದನ್ನು ಮೀರಿ ಇಡ್ತೀನಿ ಸರ್ ನಾನು ಅಂತಂದ್ರೆ ನಿಮಗ್ ಬಿಟ್ಟಿದ್ದು. ಅದರಿಂದ ಮುಂದೆ ಏನಾಗುತ್ತ ಹಾನಿಗೆ ನೀವೇ ಜವಾಬ್ದಾರರು, ನಾನಲ್ಲ. ಮತ್ತೆ ಯಾವುದೇ ಕಾರಣಕ್ಕೂ ನಿದ್ದೆಯನ್ನ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. 7 ರಿಂದ 8 ಗಂಟೆ ನಿದ್ದೆ ಮಾಡ್ಲೇಬೇಕು. ಸರ್ ನನಗೆ ಮಧ್ಯಾಹ್ನ ಸಿಕ್ಕಾಪಟ್ಟೆ ಸುಸ್ತಾಗತ್ತಂದ್ರೆ ಮಲ್ಕೊಡ್ರಿ, ಆರಾಮಾಗಿ ಮಲ್ಕೊಡ್ರಿ, ನಿದ್ದೆ ಮಾಡ್ರಿ. ಯಾವಾಗ ಎಚ್ಚರ ಇರ್ತೀರಿ ಚೆನ್ನಾಗಿ ಓದ್ಕೊಡ್ರಿ. ಬಟ್ ಎವ್ರಿ ಡೇ ಎಲ್ಲಾ ಸೇರಿಸಿದ್ರೆ 7 to 8 ಅವರ್ ಆಗ್ಬೇಕು. ಅದಕ್ಕಿಂತ ಜಾಸ್ತಿ ಆಗೋ ಹಾಗಿಲ್ಲ. ಅದಕ್ಕಿಂತ ಜಾಸ್ತಿ ಆದ್ರೆ ಮತ್ತೆ ಆಲ್ಸಿ ಆಗ್ತೀರಿ, ಸುಸ್ತಾಗುತ್ತೆ, ಬೇಡ. ನೆಕ್ಸ್ಟ್, ಡೈಲಿ ವಾಕಿಂಗ್ ಮಾಡ್ಲೇಬೇಕು. ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡಬೇಕು. ಆಪ್ ಇರುತ್ತೆ, ಒಂದು 15 ನಿಮಿಷ ಅಷ್ಟೇ. ಯೂಟ್ಯೂಬ್ ನೋಡಿರಿ, 15 ಮಿನಿಟ್ಸ್ ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್. ಯಾಕಂದ್ರೆ ಒಂದೇ ಕಡೆ ಕೂತಿರ್ತೀರಿ, ಬೆನ್ನು ನೋವೆಲ್ಲ ಬರಬಾರ್ದು ಅಂದ್ರೆ ಅವುಗಳನ್ನ ಮಾಡ್ಕೊಳ್ಬೇಕು. ಆಮೇಲೆ ಸೂರ್ಯನ ಬಿಸಿಲಿಗೆ ಮೈ ಒಡ್ಬೇಕು. ಈಗ ಮಳೆಗಾಲ ಇದೆ, ಮುಂದೆ ಚಳಿಗಾಲ ಬರುತ್ತೆ. ಸೊ ಸೂರ್ಯನ ಬಿಸಿಲಿಗೆ ಮೈ ಒಡ್ಬೇಕು. ನಿಮ್ಮ ಮೈಗೆ ಸೂರ್ಯನ ಬಿಸಿಲು ಬಡಿಬೇಕು, ನೆನಪಿರ್ಲಿ. ಸ್ವಲ್ಪ ಹಾಲು ಕುಡಿಯೋರು ಹಾಲು ಕುಡಿರಿ ಪ್ರತಿದಿನ. ಆಮೇಲೆ ನೀವು ಮಾಂಸಾಹಾರಿಗಳಾಗಿದ್ರೆ ಆಗಾಗ ಸ್ವಲ್ಪ ಮೊಟ್ಟೆ ಎಲ್ಲ ತಿನ್ನಬೇಕು, ಶಕ್ತಿಶಾಲಿ ಆಗಿರ್ಬೇಕು. ದೆನ್ ಫ್ಯಾಮಿಲಿಗೆ ಟೈಮ್ ಕೊಡ್ಬೇಕು. ಪ್ರತಿದಿನ ಒಂದು ಅರ್ಧ ಗಂಟೆ ಆದ್ರೂ ಫ್ಯಾಮಿಲಿಗೆ ಟೈಮ್ ಕೊಡ್ಬೇಕು. ಅಥವಾ ನಿಮ್ಮ ಆಪ್ತರಿದ್ರೆ, ನಿಮಗೆ ನಿಮ್ಮ ಎನರ್ಜಿ ಬೂಸ್ಟ್ ಮಾಡುವಂತ ವ್ಯಕ್ತಿಗಳಿದ್ರೆ ಅವ್ರಿಗೂ ಕೂಡ ಒಂದು ಅರ್ಧ ಗಂಟೆ, ಒಂದು ಟೈಮ್ ಫಿಕ್ಸ್ ಇರ್ಬೇಕು ಪ್ರತಿದಿನ. ಅದಕ್ಕೂ ಕೂಡ ಯಾವಾಗ ಬೇಕಾದಾಗ ಅಲ್ಲ. ರಾತ್ರಿ 9 ಗಂಟೆ, 8 ಗಂಟೆ ಒಂದು ಫಿಕ್ಸ್ ಟೈಮಿಂಗ್. ಇಷ್ಟರಿಂದ ಇಷ್ಟು ನನ್ನ ಫ್ಯಾಮಿಲಿಗೆ ನನ್ನ ಟೈಮ್. ಅಥವಾ ಮುಂದೆ ಬರಲಿರುವಂತ ನಿಮ್ಮ ಫ್ಯಾಮಿಲಿ ಕೂಡ ನೀವು ಟೈಮ್ ಕೊಡ್ಬೇಕು. ಸರಿ, ನೆಕ್ಸ್ಟ್ ಮಂತ್ಲಿ ಎಲ್ಲಾದ್ರೂ ಒಂದ್ ಸ್ವಲ್ಪ ದೂರ ಟ್ರಿಪ್ ಹೋಗಿ ಬನ್ರಿ, ಅಲ್ಲೇ ಸಮೀಪ. ಅಥವಾ ಒಂದು ಸಿನಿಮಾ ಕೂಡ ನೋಡ್ಕೊಂಡ್ ಬನ್ರಿ. ಒಳ್ಳೆ ಸಿನಿಮಾಗಳು ಬರೋದು ತುಂಬಾ ಅಪರೂಪ. ಈಗ ಒಂದು 5 ತಿಂಗಳಾಯ್ತು ಈ ವರ್ಷ ಬಂದು ಒಂದು ಚೆನ್ನಾಗಿರೋ ಕನ್ನಡ ಸಿನಿಮಾ ಬಂದಿಲ್ಲ. ಯಾವ್ದು ಹಿಟ್ ಆಗಿಲ್ಲ. ಬಹುಶಃ ಬಂದಿರ್ಬೋದು, ಬಟ್ ಇನ್ನೂ ಹಿಟ್ ಆಗಿಲ್ಲ. ಆ ಕಾರಣಕ್ಕಾಗಿ ಒಳ್ಳೆ ಸಿನಿಮಾ ಬಂದಾಗ ಹೋಗಿ ನೋಡ್ರಿ. ಅದನ್ನ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ದೊಡ್ಡ ಕನಸು ನಿಮ್ಮಲ್ಲೂ ಕೂಡ ಹುಟ್ಟುತ್ತೆ. ಆ ತರ ನೀವು ಪ್ಲಾನ್ ಮಾಡ್ಕೊಂಡು ಹೋದ್ರಿ ಅಂತ ಅಂದ್ರೆ ಇದರಲ್ಲಿ ಯಶಸ್ಸು ಅನ್ನೋದು ನಿಮಗೆ ಆದಷ್ಟು ಬೇಗ ಸಿಗುತ್ತೆ. ಒಂದೊಂದೇ ಸಬ್ಜೆಕ್ಟ್ ಗಳನ್ನ ಹಂತ ಹಂತವಾಗಿ ಮುಗಿಸ್ಕೊಳ್ತಾ ಹೋಗೋದು, ನೋಟ್ಸ್ ರೆಡಿ ಇಟ್ಕೊಳ್ಳೋದು, ರೆಗ್ಯುಲರ್ ಆಗಿ ರಿವಿಷನ್ ಮಾಡ್ತಾ ಇರೋದು. ಸ್ಟಡಿ ಟ್ರ್ಯಾಕರ್ ಯಾಕೆ ಮೇಂಟೈನ್ ಮಾಡ್ರಿ ಅಂತ ಹೇಳ್ತೀನಿ ಅಂದ್ರೆ, ಈ ಸೋಮವಾರ ಓದಿದ್ದನ್ನ ಮುಂದಿನ ಸೋಮವಾರ ರಿವಿಷನ್ ಮಾಡಬೇಕು. ಈ ತಿಂಗಳ 1ನೇ ತಾರೀಕು ಓದಿದ್ದನ್ನ ಮುಂದಿನ ತಿಂಗಳ 1ನೇ ತಾರೀಕು ರಿವಿಷನ್ ಮಾಡ್ಬೇಕು. ನೀವು ಈಗ ಎಕನಾಮಿ ಮುಗಿಸ್ಕೊಂಡಿದ್ದೀರಿ, ಪಾಲಿಟಿ ಓದ್ತಾ ಇದ್ದೀರಿ ಅಂದ್ರೆ ಪಾಲಿಟಿ ಓದೋಕ್ಕಿಂತ ಮುಂಚೆ ಎಕನಾಮಿನ ಒಂದ್ 2-3 ಪೇಜ್ ರಿವಿಷನ್ ಮಾಡ್ಕೊಳ್ಬೇಕು. ಹೀಗೆ ಸಿಸ್ಟಮೆಟಿಕ್ ಆಗಿ ನೀವು ಹೋದ್ರೆ ಆರಾಮಾಗಿ ನೀವು UPSC ಪ್ರಿಲಿಮ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬಹುದು. ಇನ್ನು ನಿಮ್ಮ ಪ್ರಿಲಿಮ್ಸ್ ಪರ್ಸನಾಲಿಟಿ ಟೆಸ್ಟ್ ಗೆ ಏನೇನು ಉಳಿದಿದೆ ಸರ್ ನಂದು ಅಂತ ಅಂದ್ರೆ,
ನಾನು ಈಗಾಗಲೇ ಹೇಳಿದೀನಿ ನಿಮಗೆ, ನ್ಯೂಸ್ ಪೇಪರ್ ಓದೋದ್ರಿಂದಾನೇ ಸಾಕಷ್ಟು ನಾಲೆಜ್ ಬರುತ್ತೆ ನಿಮಗೆ. ಅದ್ರ ಜೊತೆಗೆ ಮ್ಯಾಗಝಿನ್ ಗಳನ್ನ ಓದ್ತಾ ಇದ್ದೀರಿ, ಸೆಲ್ಫ್ ಹೆಲ್ಪ್ ಬುಕ್ ಗಳನ್ನ ಓದ್ತಾ ಇದ್ದೀರಿ. ಅದನ್ನು ಮೀರಿ ಮುಂದೆ ನಾನು ಏನ್ ಮಾಡ್ಬೇಕು ಅಂತ ಪ್ರಶ್ನೆ ನಿಮ್ಮಲ್ಲಿ ಇದ್ರೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂತ ಪುಸ್ತಕಗಳನ್ನ ಓದ್ಕೊಡ್ರಿ. ಐತಿಹಾಸಿಕವಾಗಿರ್ಬೋದು ಅಥವಾ ಡಾಕ್ಯುಮೆಂಟ್ ರಿಲೇಟೆಡ್ ಇರ್ಬೋದು. ನ್ಯೂಸ್ ಪೇಪರ್ ನ ಓದ್ತಾನೆ ಇರ್ತೀರಿ. ಪಾಡ್ಕಾಸ್ಟ್ ಗಳನ್ನ ಕೇಳ್ರಿ. ಪಾಡ್ಕಾಸ್ಟ್ ಯಾರ್ದು ಕೇಳಬೇಕು ಅಂತ ಅಂದ್ರೆ ಇಂಟೆಲೆಕ್ಚುಯಲ್ ವ್ಯಕ್ತಿಗಳದ್ದು ಕೇಳಬೇಕು, ಸಿಕ್ಕವ್ರದಲ್ಲ. ಯಾವ್ದೋ ಒಬ್ಬ ಸ್ಪೋರ್ಟ್ಸ್ ಪರ್ಸನ್, ಯಾವ್ದೋ ಒಬ್ಬ ಸಿನಿಮಾ ಪರ್ಸನ್ ಅವ್ರದಲ್ಲ. ಕೇಳ್ರಿ ಅವ್ರದ್ದು ಕೂಡ. ಬಟ್ ಜಾಸ್ತಿ ಪಾಡ್ಕಾಸ್ಟ್ ಗಳನ್ನ ಇಂಟೆಲೆಕ್ಚುಯಲ್ ಇರ್ತಾರೆ ನೋಡ್ರಿ, ಅಂತ ಪಾಡ್ಕಾಸ್ಟ್ ಗಳನ್ನ ಕೇಳ್ತಾ ಹೋಗ್ರಿ. ನಿಮ್ಮ ಜ್ಞಾನ ಕೂಡ ವೃದ್ಧಿ ಆಗುತ್ತೆ. ಇನ್ನು ಕೇಸ್ ಸ್ಟಡೀಸ್ ಇರುತ್ತೆ ಯೂಟ್ಯೂಬ್ ನಲ್ಲಿ, ಕೆಲವೊಂದು ಕಂಪನಿಗಳದ್ದಾಗಿರ್ಬೋದು, ಕೆಲವೊಂದು ದೇಶದ್ದು ಯಾವುದೋ ಒಂದು ಇಶ್ಯೂದು, ಅದನ್ನ ನೋಡ್ತಾ ಹೋಗ್ಬೇಕು ಎವ್ರಿ ಡೇ ಒಂದು ಅರ್ಧ ಗಂಟೆ. ಡಾಕ್ಯುಮೆಂಟರೀಸ್ ಕೂಡ ಮಾಡಿರ್ತಾರೆ, ಅವುಗಳನ್ನು ಕೂಡ ನೋಡ್ಕೊಳ್ಬಹುದು. ಇನ್ನೂ ಸ್ವಲ್ಪ ಜಾಸ್ತಿ ಪುಸ್ತಕಗಳನ್ನ ಓದೋದ್ರಿಂದನೂ ಕೂಡ ನಿಮ್ಮ ಜ್ಞಾನವನ್ನು ನೀವು ವೃದ್ಧಿ ಮಾಡ್ಕೊಳ್ಬಹುದು. ಸೊ ನಾನು ಪ್ರಿಲಿಮ್ಸ್ ಬಗ್ಗೆ ಹೇಳಿದ್ದೀನಿ, ಮೇನ್ಸ್ ಬಗ್ಗೆ ಹೇಳಿದ್ದೀನಿ. ಮೇನ್ಸ್ ಅಲ್ಲಿ ಆಪ್ಷನಲ್ ಬಗ್ಗೆ ಕೂಡ ನಾನು ಹೇಳಿದ್ದಾಯ್ತು. ಇಂಟರ್ವ್ಯೂ ಬಗ್ಗೆ ಪರ್ಸನಾಲಿಟಿ ಟೆಸ್ಟ್ ಇಂಪ್ರೂವ್ಮೆಂಟ್ ಯಾವ ತರ ಆಗ್ಬೇಕಂತ ಹೇಳಿದ್ದಾಯ್ತು. ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಆಯ್ತು. ನಿಮ್ದು ಡೈಲಿ ರುಟೀನ್ ಯಾವ ತರ ಇರ್ಬೇಕಂತಾನು ಕೂಡ ಹೇಳಿದ್ದೀನಿ. ಎಲ್ಲ ಆಗಿದೆ. ಈಗ ಉಳಿದಿರೋದೇನು, ನಿಮ್ಮ ಕಡೆಯಿಂದ ಪ್ರಯತ್ನ. ಮಾಡ್ತೀನಿ ಅಂತ ಅಂದ್ರೆ ಕೆಳಗಡೆ ಒಂದ್ಸಾರಿ ಐ ವಿಲ್ ಅಂತ ಕಮೆಂಟ್ ಮಾಡ್ರಿ. ಮಿಷನ್ 2026 ಅಂತ ಬರೀರಿ. ಯಶಸ್ವಿ ಆಗೇ ಆಗ್ತೀರಿ. ನಿಮ್ಮಲ್ಲಿ ಸಾಮರ್ಥ್ಯ ಇದೆ. ಸರಿಯಾದ ಮಾರ್ಗದರ್ಶನ ಇರಲಿಲ್ಲ, ಬಟ್ ಈಗ ಸಿಗ್ತಾ ಇದೆ. ಅದನ್ನ ಯೂಸ್ ಮಾಡ್ಕೊಳ್ಳಿ, ಪ್ರಯತ್ನ ಪಡ್ರಿ. ಇದು ಒಂದು ವರ್ಷ ಡೆಡಿಕೇಟೆಡ್ ಆಗಿ ಕೂತ್ರಿ ಅಂತ ಅಂದ್ರೆ ಮುಂದಿನ ವರ್ಷ ಕ್ಲಿಯರ್ ಆಗೇ ಆಗುತ್ತೆ. ಈ 1 ವರ್ಷ ಪಡುವಂತಹ ಶ್ರಮ ನಿಮ್ಮ 10 ವರ್ಷವನ್ನ ಉಳಿಸುತ್ತೆ. ದೊಡ್ಡ ಸೆಲೆಬ್ರಿಟಿ ಆಗ್ತೀರಿ ಒಂದ್ಸಾರಿ IAS ಆದ್ರಿ ಅಂತ ಅಂದ್ರೆ. IAS ಅಧಿಕಾರಿಗೆ, IPS ಅಧಿಕಾರಿಗಳಿಗೆ ಸಿಗುವಂತ ಗೌರವ ಇನ್ ಯಾವ ಹುದ್ದೆಯಲ್ಲಿ ಕೂಡ ಸಿಗಲ್ಲ, ಸರ್ಕಾರಿ ಹುದ್ದೆಗಳಲ್ಲಿ. ಈಗ ಸಿಗುವಂತಹ ಸಮಯ, ಈಗ ಸಿಗುವಂತಹ ಎನರ್ಜಿ ಮುಂದೆ ಇರಲ್ಲ. ಈಗಲೇ ಎನರ್ಜಿ ಇದೆ, ಅದನ್ನ ಯೂಸ್ ಮಾಡ್ಕೊಡ್ರಿ. ಎನರ್ಜಿ ಬೂಸ್ಟ್ ಮಾಡೋಕೆ ಚೆನ್ನಾಗಿ ನಿದ್ದೆ ಮಾಡ್ರಿ. ಒಳ್ಳೇದಾಗ್ಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.